ಈ ಹೂವನ್ನು ಕೈಯಲ್ಲಿ ಹಿಡ್ಕೊ, ಕಳಸವನ್ನ ಜೊತೆ ಇಟ್ಕೊಂಡು ನಡಿ ಮತ್ತು ಈ ಭಾರವಾದ ಕಲ್ಲನ್ನು ಹತ್ರ ಇಟ್ಕೊಂಡು ಮಲಗು. ಸನ್ಯಾಸಿ ಹೇಳಿದ್ರು, ಮೊದಲು ಈ 3 ಕೆಲಸವನ್ನ ಮಾಡು, ನಂತರ ನಾನು ನಿನಗೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೇನೆ. ಯುವಕ ಆ 3 ಷರತ್ತುಗಳನ್ನ ಪೂರ್ಣಗೊಳಿಸಿದ ಮೇಲೆ ಅರ್ಥ ಆಗತ್ತೆ ಅವನ ಮನಸ್ಸಿಗೆ ಯಾಕೆ ಶಾಂತಿ ಸಿಗ್ತಾ ಇಲ್ಲ ಮತ್ತು ಲೆಟ್ ಗೋ ಅನ್ನೋದರ ಅರ್ಥ ಏನು. ದೀರ್ಘ ಪ್ರಯಾಣದ ನಂತರ ಒಬ್ಬ ಯುವಕ ಸನ್ಯಾಸಿಯ ಆಶ್ರಮಕ್ಕೆ ತಲುಪಿದ. ಸನ್ಯಾಸಿಯು ಹುಡುಗನ ಮುಖ ನೋಡಿ ಅವನ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡರು. ಯುವಕ ಹೇಳ್ತಾನೆ, ಮಹಾತ್ಮರೇ, ನನ್ನ ಜೀವನದಲ್ಲಿ ಏನೂ ಸರಿಯಾಗಿಲ್ಲ, ಮನಸ್ಸಿಗೆ ಏನೂ ಹಿಡಿಸೋದಿಲ್ಲ, ಮನಸ್ಸು ಶಾಂತವಾಗಿರ್ತಾ ಇಲ್ಲ, ಪ್ರತಿಯೊಂದು ಉಸಿರು ಹೊರೆಯಂತೆ ಭಾಸವಾಗ್ತಾ ಇದೆ. ನಮಗೆ ಒಳ್ಳೆಯ ವಿಚಾರಗಳನ್ನೇ ಆಲೋಚಿಸಬೇಕೆನ್ನೋದು ಗೊತ್ತು, ಆದರೂ ನನ್ನಿಂದ ಆಗ್ತಾ ಇಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೂ ಬಹಳ ಬೇಗ ಹತಾಶೆ ಪಡ್ತೇನೆ ಮತ್ತು ದುಃಖ ಆಗತ್ತೆ. ಸನ್ಯಾಸಿಯು ಸಹಾನುಭೂತಿ ತೋರಿಸುತ್ತಾ ಹೇಳ್ತಾರೆ, ಚಿಂತೆ ಮಾಡಬೇಡ ಮಗ, ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತೇನೆ. ಆದರೆ ಮೊದಲು ನನ್ನ 3 ಕೆಲಸ ಮಾಡಬೇಕು, ನಂತರ ಒಂದೊಂದಾಗಿ ಉತ್ತರ ಕೊಡುತ್ತೇನೆ. ಮೊದಲನೆಯ ಪರೀಕ್ಷೆ, ಕಲ್ಲು ಮತ್ತು ವಿಶ್ರಾಂತಿ. ಸನ್ಯಾಸಿಯು ಹುಡುಗನಿಗೆ ಹೇಳ್ತಾರೆ, ನೀನು ಎದುರಿಗೆ ಕಾಣುತ್ತಿರೋ ಕುಟೀರದಲ್ಲಿ ವಿಶ್ರಾಂತಿ ಮಾಡು, ಜೊತೆಯಲ್ಲಿ ಈ ಕಲ್ಲನ್ನು ತೆಗೆದುಕೊಂಡು ಹೋಗು. ಇದು ಬಹಳ ಅಮೂಲ್ಯವಾದದ್ದು ಮತ್ತು ಮಾಂತ್ರಿಕ ಕಲ್ಲು. ಎಂಥ ಪರಿಸ್ಥಿತಿಯಲ್ಲೂ ಕೆಳಗಡೆ ಇಡಬೇಡ. ವಿಶ್ರಾಂತಿ ಮಾಡುವಾಗ ಕಲ್ಲನ್ನು ಎದೆ ಮೇಲೆ ಇಟ್ಕೋ, ಇಲ್ಲ ಅಂದರೆ ಇದು ಮಾಯವಾಗಿ ಹೋಗುತ್ತೆ. ಕಲ್ಲನ್ನು ಹಿಡ್ಕೊಂಡು ಯುವಕ ಕೋಣೆಗೆ ಬಂದ. ಸ್ವಲ್ಪ ಹೊತ್ತು ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಮಲಗುವ ಸಮಯ ಬಂದಾಗ ಹುಡುಗನ ತೊಂದರೆ ಹೆಚ್ಚಾಗ್ತಾ ಬಂತು. ಅವನು ಒಂದ್ಸಾರಿ ಎದೆಯ ಮೇಲೆ ಕಲ್ಲನ್ನು ಇಟ್ಕೊಳ್ತಾ ಇದ್ದ, ಮತ್ತೊಮ್ಮೆ ಹೊಟ್ಟೆಯ ಮೇಲೆ ಇಟ್ಕೊಂಡು ಮಲಗಲು ಪ್ರಯತ್ನ ಮಾಡ್ತಾ ಇದ್ದ. ಆದರೆ ಕಲ್ಲು ಕೆಳಗಡೆ ಜಾರಿ ಬಿಡ್ತಾ ಇತ್ತು. ಹೀಗೆ ಮಾಡ್ತಾ ಮಾಡ್ತಾ ಬಹಳ ಹೊತ್ತಾಯಿತು. ಬೆಳಗಾಗುತ್ತಿದ್ದಂತೆ ಯುವಕ ಸನ್ಯಾಸಿಯ ಹತ್ರ ಓಡ್ತಾ ಹೋಗಿ ಹೇಳ್ತಾನೆ, ಹಿಡೀರಿ ಮಹಾತ್ಮರೇ, ಈ ನಿಮ್ಮ ಕಲ್ಲನ್ನು ನೀವೇ ಇಟ್ಕೊಳ್ಳಿ. ಇದರ ಭಾರದಿಂದ ನಾನು ಇಡೀ ರಾತ್ರಿ ಮಲಗಲೇ ಇಲ್ಲ. ರಾತ್ರಿಯೆಲ್ಲ ಇದರ ಭಾರದಿಂದ ತಡೆಯಲಾಗಲಿಲ್ಲ. ಸನ್ಯಾಸಿಯು ಆಶ್ಚರ್ಯದಿಂದ ಹೇಳ್ತಾರೆ, ನಿನಗೆ ಇದರ ಅಭ್ಯಾಸ ಇರಬಹುದಂತ ಅನಿಸಿತ್ತು ನನಗೆ. ಯಾಕೆಂದರೆ ನೀನು ಇಷ್ಟೊಂದು ಸಮಯದಿಂದ ಅದನ್ನೇ ತಾನೇ ಮಾಡ್ಕೊಂಡು ಬಂದಿದ್ದೀಯಾ? ಯುವಕ ಆಶ್ಚರ್ಯದಿಂದ ಹೇಳಿದ, ಮಹಾತ್ಮರೇ, ನನಗೇನೂ ಅರ್ಥ ಆಗ್ಲಿಲ್ಲ. ನನಗೆ ಯಾವುದೋ ಭಾರ ಹೊತ್ಕೊಂಡು ಮಲಗುವ ಅಭ್ಯಾಸ ಇಲ್ವಲ್ಲ. ಸನ್ಯಾಸಿ ಹೇಳ್ತಾರೆ, ಈ ಕಲ್ಲು ನಿನ್ನ ಜೀವನದ ಸಮಸ್ಯೆ ಇದ್ದಂತೆ. ಅದನ್ನ ನಿನ್ನ ಎದೆಯ ಮೇಲೆ ಹೊತ್ಕೊಂಡು ಸುಖವಾಗಿ ಬದುಕಲು ಪ್ರಯತ್ನ ಮಾಡ್ತಾ ಇದ್ದೀಯಾ? ಯುವಕ ಹೇಳ್ತಾನೆ, ಆದರೆ ಮಹಾತ್ಮರೇ, ಯಾರಿಗಾದರೂ ಆಕ್ಸಿಡೆಂಟ್ ಆದರೆ, ಯಾರದಾದರೂ ಇಡೀ ವರ್ಷ ಹಾಳಾದರೆ, ಯಾವುದೋ ದೊಡ್ಡ ಸಮಸ್ಯೆ ಎದುರಾದರೆ ಟೆನ್ಷನ್ ತಗೊಳ್ಳೋದು ಸಾಮಾನ್ಯ ತಾನೇ? ಸನ್ಯಾಸಿ ಹೇಳ್ತಾರೆ, ಟೆನ್ಷನ್ ಅನ್ನೋದು ಸ್ವಾಭಾವಿಕ ಅಲ್ಲ, ಅಜ್ಞಾನದಿಂದ. ಅದೇ ಟೆನ್ಷನ್ನಿನ ಭಾರ ಎದೆ ಮೇಲೆ ಇಟ್ಕೊಳ್ಳೋದರಿಂದ ನೀನು ನಿಶ್ಚಿಂತೆಯಿಂದ ಮಲಗೋಕ್ಕಾಗಲ್ಲ, ಮುಕ್ತವಾಗಿ ನಗೋಕ್ಕಾಗಲ್ಲ. ಮೊದಲನೇ ಲೆಸನ್, ಬ್ರಹ್ಮಾಂಡದ ಶಕ್ತಿ. ಸನ್ಯಾಸಿಯು ಹೇಳ್ತಾರೆ, ಭಾರ ಹೊರುವ ಮೊದಲು ಬ್ರಹ್ಮಾಂಡದ ಅನಂತ ಸಾಮ್ರಾಜ್ಯವನ್ನ ನೋಡು. ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಯಿಂದ ಹಿಡಿದು ಅಣು ಪರಮಾಣುವಿನ ತನಕ, ಅತ್ಯಂತ ವಿಶಾಲದಿಂದ ಅತ್ಯಂತ ಸೂಕ್ಷ್ಮದ ತನಕ ತಮ್ಮ ವೇಗದಲ್ಲಿ ನಡೀತಾ ಇವೆ. ಮತ್ತೆ ಎಲ್ಲವೂ ಚೆನ್ನಾಗಿಯೇ ನಡೀತಾ ಇವೆ. ಇದೇ ಅನಂತ ಭಾವದಿಂದ ಸಾಕ್ತಾ ಹೋಗು. ಯಾಕೆಂದರೆ ಪ್ರಕೃತಿಗೆ ಹೇಗೆ ನಡೆಸಬೇಕೆನ್ನೋದು ಎಲ್ಲ ಗೊತ್ತಿದೆ. ಯಾವಾಗ ನೀನು ಈ ಭಾವವನ್ನು ಅರ್ಥ ಮಾಡಿಕೊಳ್ತೀಯೋ ಆಗ ನಿನ್ನೊಳಗಿನಿಂದ ಪ್ರತಿರೋಧನೆ ಅಳಿಸಿ ಹೋಗುತ್ತೆ. ಹತಾಶೆ, ನಿರಾಶೆ ಎಲ್ಲವೂ ತೊಳೆದು ಹೋಗುತ್ತೆ. ನಂತರ ಹೊರಗೆ ಯಾವುದೂ ಅನಾನುಕೂಲತೆ ಅನಿಸೋದಿಲ್ಲ. ಯಾವಾಗ ಮನಸ್ಸಿನೊಳಗಿಂದ ಪ್ರತಿರೋಧನೆ ಅಳಿಸುತ್ತದೋ ಹೊರಗಿನ ಅನಾನುಕೂಲ ಪರಿಸ್ಥಿತಿ ಕೂಡ ಪೂರ್ತಿಯಾಗಿ ಬದಲಾಗುತ್ತೆ. ಅಥವಾ ಮನಸ್ಸು ಬ್ರಹ್ಮಾಂಡದೊಂದಿಗೆ ಕೂಡಿ ಸಾಕ್ತಾ ಹೋಗುತ್ತೆ ಮತ್ತೆ ಆಳವಾದ ಶಾಂತಿ ಅನುಭವಿಸಲು ಪ್ರಾರಂಭಿಸುತ್ತೆ. ಸನ್ಯಾಸಿ ಹೇಳ್ತಾರೆ, ಪ್ರತಿರೋಧನೆ ಅಳಿಸಲು ಮತ್ತು ಹರಿವಿನೊಂದಿಗೆ ಬದುಕಲು ಒಂದು ಸುಲಭವಾದ ಕೆಲಸ ಮಾಡಬಹುದು. ಪ್ರತಿ ರಾತ್ರಿ ಮಲಗುವ ಮೊದಲು ಅನಾನುಕೂಲತೆಗೆ ಧನ್ಯವಾದ ಹೇಳು. ಯಾವುದೇ ಸಮಸ್ಯೆಯಿಂದ ಹೀಗ್ಯಾಕೆ ನನ್ನ ಜೀವನದಲ್ಲಿ ಆಗ್ತಾ ಇದೆ ಅಂತ ಪ್ರತಿರೋಧನೆ ಅನಿಸಿದರೆ ಅದಕ್ಕೆ ಧನ್ಯವಾದ ಹೇಳು. ಯಾವುದು ನಿನ್ನ ನಿಯಂತ್ರಣದಲ್ಲಿಲ್ಲವೋ ಅಂತ ಅನಿಸುತ್ತದೋ ಅದರಿಂದೆಲ್ಲ ಏನೋ ಒಳ್ಳೆಯದೇ ಆಗತ್ತೆ. ಹೀಗೆ ಅಂದುಕೊಂಡು ಪರಮಾತ್ಮನಿಗೆ, ಪ್ರಕೃತಿಗೆ ಅಥವಾ ಅನಂತ ವಿಶ್ವಕ್ಕೆ ಧನ್ಯವಾದ ಹೇಳು. ಹೀಗೆ ಮಾಡೋದರಿಂದ ನಿನ್ನ ಮನಸ್ಸು ಕೂಡಲೇ ಹಗುರವಾಗಿ ಗಾಢ ನಿದ್ರೆ ಬರುತ್ತೆ. ಮನಸ್ಸಿನಿಂದ ಹತಾಶೆ ಮತ್ತು ಆಯಾಸ ಮಾಯವಾಗುತ್ತೆ. ಎರಡನೇ ಪರೀಕ್ಷೆ, ಆನಂದ ಯಾವಾಗಲೂ ನಿಮ್ಮ ಮುಂದೆಯೇ ಇದೆ. ಸ್ವಲ್ಪ ಸಮಯದ ನಂತರ ಸನ್ಯಾಸಿಯು ಹುಡುಗನಿಗೆ ಹೇಳ್ತಾರೆ, ನಡಿ, ನಾವೊಂದು ಪ್ರಾಕೃತಿಕ ಜಾಗಕ್ಕೆ ಹೋಗೋಣ. ಇಬ್ಬರೂ ಒಂದು ಸರೋವರದ ಬಳಿ ಬಂದಾಗ ಯುವಕ ಹೇಳ್ತಾನೆ, ಈ ಸುಂದರವಾದ ಸರೋವರವನ್ನ ನೋಡಿ ನನ್ನ ಮನಸ್ಸು ಹಿಗ್ಗಿದಂತಾಯಿತು. ಈ ದಿನದ ಆರಂಭ ಬಹಳ ಸುಂದರವಾಗಿದೆ.
ಸನ್ಯಾಸಿ ಹೇಳ್ತಾರೆ, ಸಂತೋಷ ನನ್ನ ಎರಡನೆಯ ಷರತ್ತು. ಇಷ್ಟೇ ಸಂತೋಷದಿಂದ ಈ ಕಳಸವನ್ನ ಹಿಡ್ಕೋ. ಇದರಲ್ಲಿ ಕಾಲು ಭಾಗ ನೀರು ತುಂಬಿಕೊಂಡು ಮತ್ತು ಈ ಮನಮೋಹಕ ಪ್ರಕೃತಿಯನ್ನು ಅನುಭವಿಸು. ಯುವಕ ಹಾಗೆಯೇ ಮಾಡಿದ. ಆದರೆ ಸ್ವಲ್ಪ ಸಮಯದ ನಂತರ ಅವನ ಕೈಗಳು ಮರಗಟ್ಟಲು ಪ್ರಾರಂಭವಾಯಿತು, ನೋಯಿಸಲು ಪ್ರಾರಂಭವಾಯಿತು. ಯುವಕನ ಎಲ್ಲಾ ಗಮನ ಸರೋವರದಿಂದ ಸರಿದು ಕೈಗಳ ನೋವಿನ ಕಡೆಗೆ ಬಂತು. ಹುಡುಗ ಸನ್ಯಾಸಿಗೆ ಹೇಳ್ತಾನೆ, ನಾನು ಕಳಸವನ್ನ ಇನ್ನೂ ಹೆಚ್ಚು ಸಮಯ ಹಿಡ್ಕೊಂಡು ಇರೋಕ್ಕಾಗಲ್ಲ, ನನಗೆ ನೋವಾಗ್ತಾ ಇದೆ. ಸನ್ಯಾಸಿ ಹೇಳ್ತಾರೆ, ಕಳಸದಲ್ಲಿ ಸ್ವಲ್ಪವೇ ನೀರಿರೋದು, ಅದೆಂತ ಭಾರ ಇದರಲ್ಲಿ, ಇಷ್ಟು ಕಡಿಮೆ ಭಾರವನ್ನ ಹೊರಬಹುದಂತ ತಿಳಿದಿದ್ದೆ. ಹುಡುಗ ಹೇಳ್ತಾನೆ, ಒಂದ್ ವೇಳೆ ನಾನು ಬಹಳ ಹೊತ್ತು ಭಾರವನ್ನು ಹಿಡಿದುಕೊಂಡೇ ಇದ್ದರೆ ನನ್ನ ಕೈಗಳು ಮರಗಟ್ಟಿ ಬಿಡುತ್ತವೆ. ಎರಡನೆಯ ಲೆಸನ್, ದಿನದ ಒಳಿತುಗಳನ್ನ ನೋಡು. ಸನ್ಯಾಸಿ ಹೇಳ್ತಾರೆ, ಒಳ್ಳೆಯದು, ಕಳಸವನ್ನು ಕೆಳಗಿಳಿಸು. ಈಗ ಗಮನ ಇಟ್ಟು ನೋಡು. ಈ ಕಳಸ ಇವತ್ತಿನ ನಿನ್ನ ಪೂರ್ತಿ ದಿನ ಮತ್ತು ಈ ಕಳಸದಲ್ಲಿ ಸ್ವಲ್ಪವೇ ಸ್ವಲ್ಪ ನೀರಿದೆಯಲ್ಲ, ಈ ದಿನ ನಿನ್ನ ಲೆಕ್ಕದಂತೆ ಆಗಲಾರದ ಘಟನೆ. ಇವೇ ಸಣ್ಣ ಸಣ್ಣ ವಿಚಾರಗಳನ್ನ ನೀನು ದಿನ ಇಡೀ ಹಿಡಿದುಕೊಂಡು ಯೋಚನೆ ಮಾಡ್ತೀಯಾ. ಸಣ್ಣ ಸಣ್ಣ ದೂರು ಹೇಳಿಕೊಳ್ಳುವುದರಿಂದ ಯಾವುದೂ ಸಮಸ್ಯೆ ಇಲ್ಲ. ಆದರೆ ಈಗ ನೋಡು, ಸಣ್ಣ ಸಣ್ಣ ವಿಷಯಗಳನ್ನ ಹಿಡಿದಿಟ್ಟುಕೊಳ್ಳೋದರಿಂದ ಮನಸ್ಸಿಗೆ ಎಷ್ಟೊಂದು ನೋವಾಗುತ್ತೆ. ಮತ್ತೆ ದಿನದಲ್ಲಿ ಎಷ್ಟೋ ಒಳ್ಳೆಯದಾಗಿರಲಿ ಅದರ ಕಡೆ ನಮ್ಮ ಗಮನವೇ ಹೋಗೋದಿಲ್ಲ. ಇದೇ ಸರೋವರದ ಥರ ನಿನಗೆ ಪ್ರತಿದಿನ ಸುಂದರವಾದ ಮುಂಜಾವು ಸಿಗುತ್ತೆ. ಒಂದ್ ವೇಳೆ ನೀನು ಸಣ್ಣ ವಿಷಯವನ್ನೇ ದೀರ್ಘವಾಗಿ ಹಿಡಿದಿಟ್ಟುಕೊಂಡಿದ್ದರೆ ನಿನ್ನ ಪೂರ್ತಿ ದಿನ ನೋವಲ್ಲಿಯೇ ಕಳೆದೋಗುತ್ತೆ. ಹುಡುಗ ಸುಮ್ಮನಾದ. ಅವನಿಗೆ ಹಳೆಯ ದಿನಗಳು ನೆನಪಾದವು. ಅವನು ಒಂದೇ ದಿನದಲ್ಲಿ ಇಷ್ಟೊಂದು ಸ್ಪಷ್ಟತೆ ಸಿಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಮೂರನೆಯ ಪರೀಕ್ಷೆ, ಕೋಮಲತೆ ಬಿಗಿಗೊಳಿಸಬೇಡ. ಸ್ವಲ್ಪ ಸಮಯದ ನಂತರ ಯುವಕ ಸನ್ಯಾಸಿಯ ಜೊತೆ ಆಶ್ರಮಕ್ಕೆ ಮರಳಿ ಬರುತ್ತಿರುವಾಗ ದಾರಿಯಲ್ಲಿ ಒಂದು ಸುಂದರವಾದ ಗುಲಾಬಿ ಹೂವು ಕಾಣಿಸಿತು. ಸನ್ಯಾಸಿಯು ಆ ಹೂವನ್ನು ಕಿತ್ತು ಹುಡುಗನಿಗೆ ಕೊಟ್ಟು ಹೇಳ್ತಾರೆ, ಈ ಹೂವನ್ನು ಮುಷ್ಟಿಯಲ್ಲಿ ಮುಚ್ಚಿಕೊಂಡು ನನ್ನ ಜೊತೆ ನಡೆ. ಆದರೆ ಷರತ್ತೇನೆಂದರೆ ಆಶ್ರಮ ತಲುಪೋ ತನಕ ಮುಷ್ಟಿ ತೆಗೆಯಬಾರದು. ಯುವಕ ಹೂವನ್ನು ಮುಷ್ಟಿಯಲ್ಲಿ ಮುಚ್ಚಿಕೊಂಡು ಖುಷಿಯಾಗಿ ಯೋಚನೆ ಮಾಡ್ತಾನೆ, ಈ ಷರತ್ತಂತೂ ನಾನು ಸುಲಭವಾಗಿಯೇ ಗೆಲ್ಲುತ್ತೇನೆ. ಇಬ್ಬರೂ ಆಶ್ರಮ ತಲುಪಿದ ಮೇಲೆ ಸನ್ಯಾಸಿಯು ಹೂವು ಕೊಡಲು ಹೇಳಿದರು. ಹುಡುಗ ಮುಷ್ಟಿ ತೆಗೆದು ನೋಡಿದರೆ ಅಷ್ಟರಲ್ಲಿ ಹೂವು ಬಾಡಿ ಹೋಗಿತ್ತು. ಹುಡುಗನಿಗೆ ಆಶ್ಚರ್ಯ ಆಯಿತು ಮತ್ತು ಸ್ವಲ್ಪ ದುಃಖವೂ ಆಯಿತು. ಎಷ್ಟೊಂದು ಸುಂದರವಾಗಿದ್ದ ಹೂವು ಇಷ್ಟು ಬೇಗ ಬಾಡಿ ಹೋಯಿತು. ಮೂರನೆಯ ಲೆಸನ್, ಸಂಬಂಧಗಳು ಹೂವಿದ್ದಂತೆ. ಅಷ್ಟರಲ್ಲಿ ಸನ್ಯಾಸಿ ಹೇಳ್ತಾರೆ, ಹೂವನ್ನು ನೋಡಿ ನಿನಗೆ ದುಃಖ ಆಗ್ತಾ ಇದೆ ಅಲ್ವಾ? ಆದರೆ ನೀನು ಎಷ್ಟೋ ಕಾಲದಿಂದ ಅದನ್ನೇ ಮಾಡ್ತಾ ಇದ್ದೀಯಾ. ಈ ಹೂವು ಜನರೊಂದಿಗೆ ಇರೋ ಸಂಬಂಧ. ಒಂದ್ ವೇಳೆ ನೀನು ಜನರ ಕೊರತೆಗಳನ್ನ ಹಿಡಿದಿಟ್ಟುಕೊಂಡಿದ್ರೆ ಸಂಬಂಧಗಳು ಖಂಡಿತವಾಗಿಯೂ ಬಾಡಿ ಹೋಗುತ್ತವೆ. ನಮ್ಮೆಲ್ಲರಿಂದಲೂ ತಪ್ಪುಗಳು ನಡೀತವೆ. ಆದರೆ ಒಂದ್ ವೇಳೆ ಜನರ ಕೊರತೆಗಳನ್ನ ನಿರಂತರ ಎಣಿಸ್ತಾ ಇದ್ರೆ, ಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ರೆ ಯಾರೊಂದಿಗೂ ನಿನಗೆ ಒಳ್ಳೆಯದನಿಸಲ್ಲ. ನಿನ್ನೊಳಗಿನ ಪ್ರೇಮ ಸತ್ತೋಗುತ್ತೆ. ಮತ್ತೆ ನೀನು ಏಕಾಂತದಲ್ಲೂ ಕೋಪಿಷ್ಟನಾಗಿಯೇ ಇರ್ತೀಯ. ಸನ್ಯಾಸಿಯು ಹೇಳ್ತಾರೆ, ಅದಕ್ಕೆ ಹಳೆಯ ಮಾತುಗಳನ್ನ, ಮನಸ್ಸಿನ ದೂರುಗಳನ್ನ ಲೆಟ್ ಗೋ ಮಾಡೋದನ್ನ ಕಲಿ. ಲೆಸನ್, ಹೌ ಟು ಲೆಟ್ ಗೋ. ಈ ಮೂರೂ ವಿಷಯಗಳನ್ನ ನಿನ್ನ ಜೀವನದಲ್ಲಿ ಅಳವಡಿಸು. ಮೊದಲನೆಯದು ದೊಡ್ಡ ಚಿಂತೆಗಳು. ನಮ್ಮ ಮುಂದೆ ಏನೇ ಕಾಣಿಸುತ್ತಿದೆ ಅದೆಲ್ಲ ಅನಂತ ಬ್ರಹ್ಮಾಂಡದ ಭಾಗವಾಗಿದೆ. ನನ್ನ ಜೀವನದಲ್ಲಿ ಏನಾಗ್ತಾ ಇದೆ, ನನ್ನ ಟೆನ್ಷನ್ ಯಾವಾಗ ದೂರವಾಗುವುದು ಎಂಬ ಗೊಂದಲ ಮನಸ್ಸಲ್ಲಿ ಹುಟ್ಟಿಕೊಂಡರೆ ಆ ಅನಂತ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಏನೇ ನಡೀತಾ ಇದ್ದರೂ ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತ ನಂಬು. ಪ್ರಾಕ್ಟಿಕಲ್ ಟಿಪ್, ಪ್ರತಿ ರಾತ್ರಿ ಮಲಗುವ ಮೊದಲು ಎಲ್ಲಾ ತೊಂದರೆಗಳಿಗೂ ಎಲ್ಲಾ ಸಮಸ್ಯೆಗಳಿಗೂ ಧನ್ಯವಾದ ಹೇಳು. ಪ್ರತಿರೋಧ ಇಲ್ಲವಾದಾಗಲೇ ನಾವು ಪ್ರಕೃತಿಯ ಜೊತೆ ನಿಶ್ಚಿಂತೆಯಿಂದ ಸಾಕ್ತಾ ಹೋಗಬಹುದು. ಮನಸ್ಸು ತಂತಾನೇ ಶಾಂತವಾಗುತ್ತೆ. ಆಗ ಶೇಷವಾಗಿ ಉಳಿಯುವುದೇ ಮನಸ್ಸಿನ ಶಾಂತಿ ಮತ್ತು ಅನಂತ ಶಕ್ತಿಯಿಂದ ಬರುವ ಅನಂತ ಆನಂದ. ಲೆಟ್ ಗೋ ಮಾಡುವ ಎರಡನೇ ಮಾತು, ಜಾಗೃತವಾಗಿರಿ. ದಿನದಲ್ಲಿ ಕೆಲವೇ ವಿಷಯಗಳಿಂದ ನಮಗೆ ಕಷ್ಟವಾಗುತ್ತೆ, ಉಳಿದವೆಲ್ಲವೂ ಬಹಳ ಒಳ್ಳೆಯದೇ ಆಗ್ತಾ ಇವೆ. ಅದಕ್ಕೆ ಚಿಕ್ಕ ಪುಟ್ಟ ತೊಂದರೆಗಳಿಂದ ಜಾಗೃತನಾಗಿರು ಮತ್ತು ಏನೇ ಒಳ್ಳೆಯದಾಗ್ತಾ ಇದೆ ಕ್ಷಣ ಕ್ಷಣ ಅದರ ಧನ್ಯವಾದ ಭಾವ ಇಡು. ಮೂರನೆಯದು, ಜನರ ಕೊರತೆಗಳನ್ನ ಹಿಡಿದಿಟ್ಟುಕೊಳ್ಳಬೇಡ. ಸನ್ಯಾಸಿಯು ಹೇಳ್ತಾರೆ, ಅಸ್ತಿತ್ವವು ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡಿದೆ. ಯಾವುದೇ ಮನುಷ್ಯನಲ್ಲಿ, ಯಾವುದೇ ಸಸ್ಯದಲ್ಲಿ, ಯಾವುದೇ ಮರದಲ್ಲಿ ಏನೂ ಕೊರತೆ ಇಲ್ಲ. ಅದಕ್ಕೆ ಜನರಲ್ಲಿ ಕೊರತೆಗಳನ್ನ ಹುಡುಕಬೇಡ. ನಿನ್ನ ಮನಸ್ಸಲ್ಲಿ ಇನ್ನೊಬ್ಬರ ಬಗ್ಗೆ ದ್ವೇಷ ಏನಿದೆಯಲ್ಲ, ಒಂದ್ಸಾರಿ ಅದನ್ನ ನಿನ್ನ ಮನಸ್ಸಿಂದ ಡ್ರಾಪ್ ಮಾಡಿ ನೋಡು. ಆಗ ತಾನಾಗಿಯೇ ಜನರೊಂದಿಗೆ ಬೆರೆಯಲು ಸಂತೋಷವಾಗುತ್ತೆ. ಸನ್ಯಾಸಿ ಹೇಳ್ತಾರೆ, ಈ ಮೂರು ಮಾತುಗಳನ್ನ ಪಾಲಿಸೋದರಿಂದ ನೀನು ಪ್ರೆಸೆಂಟ್ನಲ್ಲಿ ಜೀವಿಸೋದನ್ನ ಕಲಿತೀಯ. ಯಾವುದೇ ಪ್ರಯತ್ನ ಇಲ್ಲದೆ ಮಣ್ಣಿನ ಘಮ, ಗಾಳಿಯ ಕಂಪು ಕೂಡ ಅನುಭವ ಆಗತ್ತೆ.
ಪ್ರತಿ ಮನುಷ್ಯನಲ್ಲಿ, ಪ್ರತಿ ವಸ್ತುವಿನಲ್ಲಿ ಅನುರಾಗ ಕಾಣಿಸುತ್ತೆ ಮತ್ತು ನಿನಗೆ ಪ್ರೆಸೆಂಟ್ನ ತಾಜಾತನ ಅನುಭವ ಆಗುತ್ತೆ. ಒಬ್ಬ ಸಂತರು ಒಂದೂರಿಗೆ ಬಂದಿದ್ದರು. ಅವರ ವಿಶೇಷತೆ ಏನೆಂದರೆ ಯಾರೇ ಅವರ ಹತ್ತಿರ ಬಂದರೂ ಒಂದೇ ಮಾತನ್ನ ಹೇಳುತ್ತಿದ್ದರು: ಶಬ್ದಗಳಲ್ಲಿ ಜೀವನ ಬದಲಿಸೋ ಶಕ್ತಿ ಇದೆ, ಶಬ್ದಗಳಿಂದ ಜೀವನ ಬದಲಿಸಿ. ಒಂದಿನ ಹಾಗೆಯೇ ಸಂತರು ಗುಡಿಸಿಲಿನ ಜಗುಲಿಯ ಮೇಲೆ ಕುಳಿತಿರುವಾಗ ಅವರ ಹತ್ತಿರ ಒಬ್ಬ ಯುವಕ ಬಂದ. ಸಂತರು ಅವನಿಗೂ ಅದನ್ನೇ ಹೇಳಿದರು: ಶಬ್ದಗಳಿಂದ ಜೀವನ ಬದಲಿಸು. ಸಂತರು ಅದನ್ನ ಹೇಳುತ್ತಿದ್ದಂತೆ ಹುಡುಗ ಜೋರಾಗಿ ನಗಲಾರಂಭಿಸಿದ. ಅಯ್ಯ ಸಂತರೆ, ಅದೆಲ್ಲ ಇರ್ಲಿ ಬಿಡಿ, ಹೇಳೋಕಷ್ಟೇ ಚಂದ ಅನಿಸುತ್ತೆ, ಅದ್ಹೇಗೆ ಶಬ್ದಗಳಿಂದ ಜೀವನ ಬದಲಿಸೋಕ್ಕಾಗತ್ತೆ? ಸಂತರು ಮುಗುಳ್ನಗುತ್ತಾ ಹೇಳ್ತಾರೆ: ಮಗು, ನಾದದಿಂದ ಎಲ್ಲವೂ ಹುಟ್ಟಿವೆ. ಪೂರ್ತಿ ಜೀವನವನ್ನೇ ಬದಲಿಸುವಂತಹ ಗುಣ ಒಳ್ಳೆಯ ಶಬ್ದಗಳಲ್ಲಿರುತ್ತವೆ. ಸಂತರು ಹೇಳ್ತಾರೆ: ಮಗು, ನನ್ನ ಜೀವನದ ಅನುಭವವನ್ನ ಹೇಳ್ತಾ ಇದ್ದೇನೆ. ಹಾಗಿದ್ದರೂ ನಿನಗೆ ನಂಬಿಕೆ ಇಲ್ಲ ಅಂದರೆ ಒಂದ್ಸಾರಿ ಪ್ರಯತ್ನಿಸಿ ನೋಡು. ಯುವಕ ಗಂಭೀರವಾಗಿ ಹೇಳಿದ: ಸ್ವಾಮಿ, ನನಗೆ 20 ವರ್ಷದ ಸಹೋದರ ಇದ್ದಾನೆ. ಅವನಿಗೆ ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. 2 ವರ್ಷದಿಂದ ಏನೂ ಮಾಡ್ತಾ ಇಲ್ಲ. ದಿನ ಇಡೀ ಮಲ್ಕೊಂಡೇ ಕಾಲ ಕಳಿತಾನೆ. ಇಲ್ಲ ಏನೋ ಯೋಚನೆ ಮಾಡ್ತಾ ಇರ್ತಾನೆ. ನಾವೆಲ್ಲರೂ ಬಹಳಷ್ಟು ಪ್ರಯತ್ನ ಮಾಡಿದ್ವಿ, ಎಷ್ಟೋ ಸಾರಿ ಮಾತನಾಡಿದ್ವಿ, ಆದರೆ ಅವನು ಏನ್ ಮಾಡಬೇಕಂತಿದ್ದಾನೋ ಏನೂ ತಿಳಿತಾ ಇಲ್ಲ. ನೀವ್ ಹೇಳಿದಂಗೆ ನಿಜವಾಗಿಯೂ ಶಬ್ದಗಳು ಜೀವನ ಬದಲಿಸುತ್ತವೆ ಅಂದರೆ ಸಹಾಯ ಮಾಡಿ. ಸಂತರು ನಗುತ್ತಾ ಯುವಕನ ಜೊತೆ ಹೊರಟು ನಿಂತರು. ಆ ಯುವಕ ಸಂತರನ್ನ ಒಂದು ಹೊಲಕ್ಕೆ ಕರೆದುಕೊಂಡು ಹೋದ. ಒಬ್ಬ ಹುಡುಗನ ಕಡೆಗೆ ಕೈ ತೋರಿಸುತ್ತಾ ಹೇಳ್ತಾನೆ: ನೋಡಿ ಸ್ವಾಮಿ, ಇವನೇ ನನ್ನ ತಮ್ಮ. ಊರಿಗೆಲ್ಲ ಸೋಂಬೇರಿ, ಮೈಗಳ್ಳ ಅನ್ನೋದಕ್ಕೆ ಹೆಸರುವಾಸಿ. ನೀವ್ ಹೇಳ್ತೀರಾ ಶಬ್ದಗಳ ಶಕ್ತಿಯಿಂದ ಜೀವನ ಬದಲಾಗುತ್ತೆ, ಹಾಗಾದರೆ ನೀವು ಇವನ ಜೀವನವನ್ನ ಬದಲಿಸಿ ತೋರಿಸಿ. ಸಂತರು ನೋಡ್ತಾರೆ, ಹುಡುಗ ನಿರಾತಂಕವಾಗಿ ಮರದ ಕೆಳಗೆ ಮಲಗಿದ್ದಾನೆ. ಸಂತರು ನೇರವಾಗಿ ಹುಡುಗನ ಹತ್ತಿರ ಹೋಗಿ ಅವನ ತಲೆಯ ಮೇಲೆ ಕೈ ನೇವರಿಸುತ್ತಾ ಹೇಳ್ತಾರೆ: ಎದ್ದೇಳು ಮಗ, ಬಹಳ ಹೊತ್ತಿಂದ ಮಲಗಿದ್ದೀಯಾ, ಈಗ ಎಚ್ಚರವಾಗೋ ಸಮಯ. ಹುಡುಗ ಆಶ್ಚರ್ಯದಿಂದ ಎಚ್ಚರಗೊಂಡ. ಆಶ್ಚರ್ಯ ಯಾಕೆಂದರೆ ಬಹಳ ದಿನದಿಂದ ಜನರ ಅಪಹಾಸ್ಯ ಮತ್ತು ಬೈಗುಳ ತಿಂತಾ ಇದ್ದ. ಈ ದಿನ ಯಾರೋ ಪ್ರೀತಿಯಿಂದ ಮಾತನಾಡಿದ್ದಾರೆ. ಕಣ್ಣೊರೆಸಿಕೊಳ್ಳುತ್ತಾ ಕೇಳ್ತಾನೆ: ನೀವ್ಯಾರು ಸ್ವಾಮಿ? ಸಂತರು ಹೇಳ್ತಾರೆ: ಮಗ, ಎಲ್ಲಕ್ಕಿಂತ ಮೊದಲು ನೀನು ತಿಳ್ಕೋ, ನೀನ್ ಯಾರಂತ. ಹುಡುಗ ಹೇಳ್ತಾನೆ: ಸ್ವಾಮಿ, ನಾನ್ಯಾರಂತ ಊರಲ್ಲಿ ಯಾರಿಗಾದ್ರೂ ಕೇಳಿ ನೋಡಿ. ಯಾವ ಕೆಲಸಕ್ಕೂ ಬಾರದ ಅಯೋಗ್ಯ ನಾನೊಬ್ಬ ಸೋಂಬೇರಿ. ಸಂತರು ನಗುತ್ತಾ ಹೇಳ್ತಾರೆ: ಮನುಷ್ಯನ ತನ್ನದೇ ಶಬ್ದಗಳು ಅವನ ಅಂತರಂಗದ ತನಕ ಇಳಿಯುತ್ತವೆ. ಅದಕ್ಕೆ ಮಗು, ಮೊದಲು ನಿನ್ನನ್ನೇ ಶಪಿಸುವುದನ್ನ ನಿಲ್ಲಿಸು. ಎರಡನೇ ವಿಷಯ, ಮನುಷ್ಯ ಕೆಟ್ಟವನಾಗಿರಲ್ಲ, ಅವನ ಅಭ್ಯಾಸಗಳು ಕೆಟ್ಟದಾಗಿರುತ್ತವೆ. ಮಗು, ನೀನು ಅಯೋಗ್ಯ, ಸೋಂಬೇರಿ ಅಲ್ಲ. ಸೋಮಾರಿತನ, ಮೈಗಳ್ಳತನ ಕೇವಲ ನಿನ್ನ ಅಭ್ಯಾಸ ಅಷ್ಟೇ. ಕೇವಲ ಇದೊಂದೇ ವಿಷಯ. ಸಂತರ ಮಾತುಗಳನ್ನ ಕೇಳಿ ಹುಡುಗನ ಕಣ್ಣಿಂದ ನೀರು ತುಂಬಿ ಬಂದಿತು. ಸ್ವಾಮಿ, ನಾನು ನಿಜವಾಗಿಯೂ ಈ ಅಭ್ಯಾಸದಿಂದ ಬಹಳ ತೊಂದರೆ ಪಡ್ತಾ ಇದ್ದೇನೆ. ನಾನು ಬಹಳ ಪ್ರಯತ್ನ ಮಾಡ್ತಾ ಇದ್ದೇನೆ, ಆದರೆ ಇದರಿಂದ ಹೊರಬರಲು ಆಗ್ತಾ ಇಲ್ಲ. ಎಷ್ಟೋ ಸಾರಿ ಮನಸ್ಸಿನಿಂದ ಕೆಲಸ ಮಾಡಲು ಪ್ರಯತ್ನ ಮಾಡ್ತೇನೆ, ಆದರೆ ಏನೇ ಮಾಡಲು ಹೋದರೆ ಅರ್ಥ ಆಗಲ್ಲ. ಯಾವಾಗ್ಲೂ ಕನ್ಫ್ಯೂಸ್ ಆಗಿರ್ತೇನೆ, ಹೇಗೆ ಮಾಡೋದಂತ. ಏನಾದರೂ ಮಾಡಬೇಕೆಂದರೆ ದೇಹದಲ್ಲಿ ಪ್ರಾಣವೇ ಇಲ್ಲ ಅನ್ನೋ ಹಾಗಿರುತ್ತೆ. ಓದಲು ಕೂತರೆ ನಿದ್ರೆ ಬಂದ್ಬಿಡುತ್ತೆ. ಮನಸ್ಸಿನ ಮೇಲೆ ಭಾರ ಇಟ್ಟಂಗಾಗತ್ತೆ. ನನ್ ಜೀವನ ಹೀಗೆ ಕಳೆದೋಗೋ ಥರ ಅನಿಸುತ್ತೆ. ಯಾವುದೂ ಅರ್ಥ ಆಗದೆ ಇದ್ದಾಗ ಮಲಗಿಬಿಡುತ್ತೇನೆ. ಸಂತರ ಹುಡುಗನ ಎಲ್ಲಾ ಮಾತುಗಳನ್ನ ಧ್ಯಾನದಿಂದ ಕೇಳಿ ಹೇಳ್ತಾರೆ: ಮಗು, ನಾನಿನಗೆ ಮುಂದೆಂದೂ ಇದರಿಂದ ನೀನು ತೊಂದರೆ ಪಡದೆ ಇರೋ ಹಾಗೆ ಆಲಸ್ಯದಿಂದ ಶಾಶ್ವತವಾಗಿ ಹೊರಬರುವ ವಿಧಾನವನ್ನ ಹೇಳ್ತೇನೆ. ಆದರೆ ಕೇವಲ ಒಂದೇ ಒಂದು ಷರತ್ತು. ಒಂದ್ ವೇಳೆ ನೀನು ನಿಜವಾಗಿಯೂ ಕಲಿಯಬೇಕೆಂದರೆ ನಾಳೆ ಬೆಳ್ಳಂಬೆಳಗ್ಗೆ ಬಂದು ನನ್ನನ್ನ ಭೇಟಿ ಮಾಡು. ಹುಡುಗ ರಾತ್ರಿ ಇಡೀ ಸಂತರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಮುಂಜಾನೆ ಬೇಗನೆ ನಿದ್ದೆಯಿಂದ ಎದ್ದು ಸಂತರ ಹತ್ತಿರ ಹೋದ. ಸಂತರು ಹೇಳ್ತಾರೆ: ಮಗು, ಧ್ಯಾನದಿಂದ ಮೊದಲನೆಯ ಕಲಿಕೆಯನ್ನ ಕೇಳು. ನೀನು ಯಾವಾಗಾದರೂ ನಾನೇನ್ ಮಾಡ್ಬೇಕು, ಹೇಗಾಗುತ್ತೆ ಅನ್ನೋ ಚಿಂತೆಯಿಂದ ತೊಂದರೆ ಪಡ್ತಾ ಇದ್ದರೆ ಯಾವತ್ತೂ ಹಿಂದಿನ ದಿನಗಳ ನೆನೆದು ಯೋಚನೆ ಮಾಡಬೇಡ, ಭವಿಷ್ಯದಿಂದ ಯೋಚನೆ ಮಾಡು. ಮಗು, ಈಗ ಈ ಸಮಯ ನಿನಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ತಿಳ್ಕೊ. ಎಲ್ಲಾ ಸುಖ ಸೌಲಭ್ಯ ನಿನ್ನ ಬಳಿ ಇದೆ. ಹಾಗಿದ್ದರೆ ಈಗ ಹೇಳು, ನಿನ್ನ ಜೀವನವನ್ನ ಹೇಗೆ ಸಾಗಿಸಬೇಕಂತೀಯ? ಇಲ್ಲಿಯ ತನಕ ಹುಡುಗನಿಗೆ ಎಲ್ಲರೂ ಹೆದರಿಸುತ್ತಿದ್ದರು. ಅವನ ಆಲಸ್ಯದ ಬಗ್ಗೆ ಹೇಳಿ ಹೇಳಿ ಅವಹೇಳನ ಮಾಡ್ತಾ ಇದ್ರು. ಆದರೆ ಇಂದು ಸಂತರು ಮಾತ್ರ ಹೊಸ ಜೀವನದ ಬಗ್ಗೆ ಮಾತನಾಡುತ್ತಿದ್ದರು. ಹುಡುಗ ಯೋಚನೆ ಮಾಡ್ತಾನೆ: ಎಲ್ಲವೂ ನನ್ನ ಹತ್ರ ಇದೆ ಅಂದರೆ ನಾನು ನನ್ನ ಜೀವನದಲ್ಲಿ ಏನೆಲ್ಲ ಮಾಡಬಹುದು?
ಹುಡುಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾನೆ, ಸ್ವಾಮಿ, ನಾನು ಪ್ರಪಂಚದ ಪರ್ಯಟನೆ ಮಾಡಬೇಕು, ಬೆಟ್ಟ ಗುಡ್ಡಗಳನ್ನ ಹತ್ತಬೇಕು, ಸಮುದ್ರದ ದಡದ ಮರಳಿನ ಮೇಲೆ ನಡೆಯಬೇಕು, ದೇಶ ವಿದೇಶಗಳನ್ನ ದಾಟಿ ವ್ಯಾಪಾರ ಮಾಡಬೇಕು, ಹೊಸ ಮತ್ತು ವಿಶೇಷ ಜನರನ್ನ ಭೇಟಿಯಾಗಬೇಕು. ಆದರೆ ಇದೆಲ್ಲ ಆಗೋದ್ ಹೇಗೆ? ಹುಡುಗನ ಕಲ್ಪನೆ ಚೂರಾಗಿ ಮತ್ತೆ ಹಿಂದಿನ ನೆನಪು ಮರುಕಳಿಸಿ ಮುಖದಲ್ಲಿ ಹತಾಶೆ ಆವರಿಸಿತು. ಒಂದ್ ಕಡೆ ನನ್ನ ಹತ್ರ ಹಣವೂ ಇಲ್ಲ, ಇನ್ನೊಂದೆಡೆ ನನಗೆ ವ್ಯಾಪಾರ ಮಾಡಲು ಅನುಭವವೂ ಇಲ್ಲ. ಇಂಥ ಪರಿಸ್ಥಿತಿಯಿಂದ ಹೇಗೆ ಹೊರಬರೋದು? ಎರಡನೇ ಕಲಿಕೆ, ಪ್ರತಿದಿನದ ಗುರಿ ಪೂರ್ಣಗೊಳಿಸಿ. ಸಂತರು ಹೇಳ್ತಾರೆ, ರಾತ್ರಿ ಮಲಗುವ ಮೊದಲು ಪ್ರತಿದಿನ ನಿನ್ನ ಗುರಿಯನ್ನ ಒಂದು ಕಾಗದದ ಮೇಲೆ ಬರಿ, ಮತ್ತೆ ಮುಂಜಾನೆ ಎದ್ದ ಮೇಲೆ ಅದೇ ಗುರಿಯನ್ನ ನೋಡು. ಯೋಚನೆ ಮಾಡು, ಈ ಗುರಿಯನ್ನ ಸಾಧಿಸಲು ಈ ದಿನ ಯಾವ ಒಂದು ಕೆಲಸ ಮಾಡಬಹುದು, ಅದನ್ನ ಕಾಗದದ ಮೇಲೆ ಬರೆದು ಅದೇ ಕೆಲಸವನ್ನ ಅದೇ ದಿನ ಮಾಡಿ ಮುಗಿಸು. ಹುಡುಗ ಹೇಳ್ತಾನೆ, ಸ್ವಾಮಿ, ಒಂದ್ ವೇಳೆ ನಾನು ಬಹಳ ಯೋಚನೆ ಮಾಡ್ತೇನೆಂದರೆ ಚಿಂತೆ ಆಗತ್ತೆ. ಚಿಂತೆಯಿಂದ ಮುಕ್ತಿ ಪಡೆಯಲು ಎಲ್ಲ ಬಿಟ್ಟು ಮಲಗಿಬಿಡುತ್ತೇನೆ. ಸಂತರು ಹೇಳ್ತಾರೆ, ಅದಕ್ಕೆ ಮೂರನೆಯ ಕಲಿಕೆ, ಒಳಮನಸ್ಸಿನ ಜಾಲವನ್ನು ಪತ್ತೆ ಮಾಡು ಮತ್ತು ಶಬ್ದಗಳ ಸಹಾಯದಿಂದ ಹೊಸ ಭವಿಷ್ಯವನ್ನ ರೂಪಿಸು. ಸಂತರು ನಗುತ್ತಾ ಹೇಳ್ತಾರೆ, ಮಗು, ಹೇಗಾಗುತ್ತೆ ಇದು ಪ್ರಶ್ನೆ ಅಲ್ಲ. ಇದು ನಿನ್ನ ಮನಸ್ಸಲ್ಲಿ ಅಡಗಿ ಕೂತಿರೋ ನಿನ್ನ ಭಯ. ಅದು ನೀನು ಹೆಜ್ಜೆ ಮುಂದೆ ಹಾಕಲು ತಡೀತಾ ಇದೆ. ಮಗು, ಒಂದಂತೂ ನಿಜ, ಹೇಗಾಗುತ್ತೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮನುಷ್ಯ ಕೇವಲ ಉದ್ದೇಶವನ್ನ ಮುಂದಿಟ್ಟುಕೊಂಡು ದೃಢ ನಿಶ್ಚಯದಿಂದ ಪ್ರಯತ್ನ ಪಡ್ತಾನೆ. ಹುಡುಗ ಕೇಳ್ತಾನೆ, ಸ್ವಾಮಿ, ಮತ್ಯಾಕೆ ಪದೇ ಪದೇ ಚಿಂತೆ ಕಾಡುತ್ತೆ? ಸಂತರು ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ನಿನ್ನ ಅಂತರ್ಮನಸ್ಸಲ್ಲಿ ನಿನ್ನಲ್ಲೇ ಏನೋ ಕೊರತೆ ಇದೆ, ನೀನು ಯಾವುದಕ್ಕೂ ಯೋಗ್ಯನಲ್ಲ ಅನ್ನೋದು ಕೂತು ಬಿಟ್ಟಿದೆ. ಅದಕ್ಕೆ ಏನಾದರೂ ಮಾಡಲು ಪ್ರಯತ್ನಿಸುವಾಗ ಅಂತರ್ಮನಸ್ಸು ಹೇಳುತ್ತೆ, ಸಾಕು ಸಾಕು, ಇದಕ್ಕಿಂತ ಹೆಚ್ಚಿಗೆ ಮಾಡ್ಬೇಡ, ಇಲ್ಲ ಅಂದರೆ ಫೇಲ್ ಆಗ್ಬಿಡ್ತೀಯ, ಮನಸ್ಸಿಗೆ ನೋವಾಗತ್ತೆ, ಅದಕ್ಕೆ ನಿನಗೆ ಚಿಂತೆ ಕಾಡತ್ತೆ, ಮತ್ತೆ ನೀನು ಯಥಾಸ್ಥಿತಿಗೆ ಬಂದು ನಿಲ್ತೀಯ. ಹುಡುಗ ಕೇಳ್ತಾನೆ, ಹಾಗಾದರೆ ಈ ಸಮಸ್ಯೆಯಿಂದ ಹೊರಗೆ ಹೇಗೆ ಬರೋದು? ಸಂತರು ಹೇಳ್ತಾರೆ, ಮಗು, ನಾನು ನಿನಗೆ ಒಂದು ರಹಸ್ಯವನ್ನ ಹೇಳ್ತೇನೆ. ಜನ ತಿಳಿದು ಅಸಡ್ಡೆ ಮಾಡ್ತಾರೆ. ನಾವೇನು ನಮ್ಮ ಶಬ್ದಗಳನ್ನ ನಮ್ಮ ಬಗ್ಗೆ ಪದೇ ಪದೇ ಹೇಳ್ತೇವೋ ಅವುಗಳನ್ನ ಪೂರ್ತಿ ಭಾವನೆಯಿಂದ ಹೇಳ್ತೇವೆ. ಅದರ ನೇರವಾದ ಪ್ರಭಾವ ನಮ್ಮ ಅಂತರ್ಮನಸ್ಸಿನ ಮೇಲೆ ಬೀಳುತ್ತೆ, ಮತ್ತೆ ನಾವು ಹಾಗೆಯೇ ಆಗ್ತಾ ಹೋಗ್ತೇವೆ. ನಿನಗೆ ಅಂತರ್ಮನಸ್ಸಿಗೆ ಹೊಸ ಸಂದೇಶವನ್ನು ಕಳಿಸೋ ಅವಶ್ಯಕತೆ ಇದೆ. ಅದರಿಂದ ಅದು ತನ್ನನ್ನೇ ದುರ್ಬಲ ಅನಿಸೋದರಿಂದ ಚಿಂತೆ ಮಾಡೋದನ್ನ ನಿಲ್ಲಿಸಿಬಿಡುತ್ತೆ. ಅದಕ್ಕೆ ಈ 5 ವಾಕ್ಯಗಳನ್ನ ನೆನಪಿಡು, ಬರೆದಿಡು. ಪ್ರತಿದಿನ ಮುಂಜಾನೆ ರಾತ್ರಿ ಪೂರ್ತಿ ಭಾವನೆಯಿಂದ ಹೇಳು. ಮೊದಲನೆಯದು, ನನ್ನ ದೇಹದ ಪ್ರತಿಯೊಂದು ಸೆಲ್, ಮನಸ್ಸಿನ ಪ್ರತಿಯೊಂದು ಆಲೋಚನೆ ಶಾಂತಿ ಮತ್ತು ಶಕ್ತಿಯಿಂದ ತುಂಬಿದೆ. ಎರಡನೇ ವಿಚಾರ, ಮನಸ್ಸು ಮತ್ತು ಶಕ್ತಿ ಯಾವಾಗಲೂ ನನ್ನ ಹತೋಟಿಯಲ್ಲಿದೆ, ಯಾವಾಗಲೂ ನನ್ನನ್ನು ಬೆಂಬಲಿಸುತ್ತವೆ. ಮೂರನೆಯದು, ನಾನು ನನ್ನ ಯಶಸ್ಸಿಗೆ ಬದ್ಧನಾಗಿದ್ದೇನೆ, ವಿಕಾಸದ ಪ್ರತಿಯೊಂದು ಅವಕಾಶವನ್ನ ಸ್ವಾಗತಿಸುತ್ತೇನೆ, ಅವುಗಳು ಬಹಳ ಸುಲಭವಾಗಿ ತಾನಾಗಿಯೇ ಬರುತ್ತಿವೆ. ನಾಲ್ಕನೆಯದು, ನಾನು ದೃಢ ಸಂಕಲ್ಪ ಮತ್ತು ಆತ್ಮವಿಶ್ವಾಸದಿಂದ ಪ್ರತಿದಿನ ನನ್ನ ಗುರಿಗಳನ್ನ ಪೂರ್ಣಗೊಳಿಸುತ್ತೇನೆ. ಮತ್ತು ಕೊನೆಯಲ್ಲಿ, ನಾನು ನನ್ನ ಮನಸ್ಸಿನ ಬಗ್ಗೆ ಸ್ಪಷ್ಟವಾಗಿದ್ದೇನೆ, ಪ್ರತಿ ಕೊರತೆಗಳನ್ನ ಗೆಲುವಿನಲ್ಲಿ ಬದಲಿಸುತ್ತೇನೆ, ಆಲಸ್ಯವನ್ನ ವಿಶ್ರಾಂತಿಯಲ್ಲಿ ಬದಲಿಸುತ್ತೇನೆ, ದೌರ್ಬಲ್ಯವನ್ನ ಅಭ್ಯಾಸದಲ್ಲಿ ಬದಲಿಸುತ್ತೇನೆ, ಚಿಂತೆಯನ್ನ ಧ್ಯಾನದಲ್ಲಿ ಬದಲಿಸುತ್ತೇನೆ. ನಾನು ಉತ್ಸಾಹ ಮತ್ತು ಶಕ್ತಿಯಿಂದ ತುಂಬಿದ್ದೇನೆ, ನಿರಂತರವಾಗಿ ನನ್ನ ಗುರಿಗಳ ಕಡೆಗೆ ಕೆಲಸ ಮಾಡುತ್ತೇನೆ. ಎಲ್ಲಾ ಚಿಂತೆ ಮತ್ತು ಡಿಸ್ಟ್ರಾಕ್ಷನ್ ಮನಸ್ಸಿನ ಶಾಂತಿಯಲ್ಲಿ ತೊಳೆದು ಹೋಗ್ತಾ ಇದೆ. ಸಂತರು ಹೇಳ್ತಾರೆ, ಎಷ್ಟು ಭಾವನೆಯಿಂದ ನೀನು ನಿನ್ನ ಬಗ್ಗೆ ನಾನು ಅಯೋಗ್ಯ, ಆಲಸಿ ಅಂತ ಹೇಳ್ಕೊಳ್ತೀಯೋ ಅಷ್ಟೇ ಭಾವನೆಯಿಂದ ಈ ಶಬ್ದಗಳನ್ನ ಹೇಳು, ಅನುಭವಿಸು. ಕ್ರಮೇಣ ಈ ಶಬ್ದಗಳನ್ನ ನಿನ್ನ ಮನಸ್ಸಿನ, ನಿನ್ನ ವ್ಯಕ್ತಿತ್ವದ ಆಲೋಚನೆಗಳ ಭಾಗವಾಗಿ ಬಿಡುತ್ತವೆ. ನಾಲ್ಕನೆಯ ಕಲಿಕೆ, 5 ಮಹಾನ್ ವ್ಯಕ್ತಿಗಳ ಜೀವನ ಕಥೆಯನ್ನ ಓದು. ಸಂತರು ಹೇಳ್ತಾರೆ, ನಿನ್ನೆ ನೀನು ಪುಸ್ತಕ ಓದುತ್ತೇನೆ ಅಂತ ಹೇಳಿದ್ದೆ. ನೀನು 5 ಮಹಾ ವ್ಯಕ್ತಿಗಳ ಜೀವನ ಕಥೆಯನ್ನ ಓದು. ನಿನಗೆ ಅವರ ಜೀವನದಿಂದ ಕಲಿಯಲು ಬಹಳಷ್ಟು ಪಾಠಗಳು ಸಿಗುತ್ತವೆ. ಒಂದೊಂದು ಪುಟಗಳನ್ನ ದಿನವೂ ಓದು. ನಿನ್ನ ಮನಸ್ಸಲ್ಲಿ ಅಚ್ಚು ಮೂಡುವ ತನಕ ಓದು. ಎಲ್ಲಿಯವರೆಗೂ ನಿನ್ನ ಜೀವನದಲ್ಲಿ ಪುಸ್ತಕದ ಲೆಸನ್ಸ್ ರಿಪೀಟ್ ಆಗುವ ತರ ಕಾಣಿಸುವುದಿಲ್ಲವೋ ಅಲ್ಲಿಯವರೆಗೂ ಓದು. ಹುಡುಗ ಆಶ್ಚರ್ಯದಿಂದ ಹೇಳ್ತಾನೆ, ಸ್ವಾಮಿ, ಇದೆಲ್ಲ ಕೇಳೋಕಷ್ಟೇ ಚೆನ್ನಾಗಿದೆ. ಈ ಕಲಿಕೆಯಿಂದ ನನ್ನ ಜೀವನ ಬದಲಾಗುತ್ತಾ?
ಸಂತರು ಹೇಳ್ತಾರೆ, ಈಗ ನನ್ನ ಮಾತನ್ನು ಧ್ಯಾನದಿಂದ ಕೇಳು. ಅಂತರ್ಮನಸ್ಸು ಸುಲಭವಾಗಿ ಒಪ್ಪೋದಿಲ್ಲ. ಯಾವಾಗ ನೀನು ಮುಂದುವರಿಯುತ್ತಿರುತ್ತೀಯೋ ಅವಕಾಶ ಸಿಕ್ಕಂತೆ ಅದು ನಿನ್ನನ್ನ ಹಿಂದೆ ಎಳೆಯೋಕೆ ಪ್ರಯತ್ನಿಸುತ್ತೆ. ಹಳೆಯ ಎಲ್ಲಾ ಕಹಿ ನೆನಪುಗಳನ್ನ ನೆನಪು ಮಾಡಿಸುತ್ತೆ. ಆದರೆ ನೀನು ಅದರ ಚಿಂತೆ ಮಾಡಬಾರದು. ಹೇಗೆ ಈ ಶಬ್ದಗಳನ್ನು ಪೂರ್ತಿ ಭಾವನೆಯಿಂದ ಹೇಳ್ತಾ ಹೋಗ್ತೀಯೋ, ಪ್ರಾಮಾಣಿಕವಾಗಿ ಧ್ಯಾನದಿಂದ ಪುಸ್ತಕವನ್ನು ಓದುತ್ತೀಯೋ, ಅದರ ಬಗ್ಗೆಯೇ ಯೋಚಿಸ್ತೀಯೋ, ನಿನ್ನೊಳಗೆ ಸ್ಪಷ್ಟತೆ ಹುಟ್ಟಿಕೊಳ್ಳುತ್ತೆ ಮತ್ತು ನಿಧಾನವಾಗಿ ಅಂತರ್ಮನಸ್ಸು ಹೊಸ ಧನಾತ್ಮಕ ವಿಚಾರಗಳನ್ನು ಒಪ್ಪಿಕೊಳ್ಳಲು ಪ್ರಾರಂಭಿಸುತ್ತದೆ. ಮಗು, ನೀನು ಆಲಸ್ಯವನ್ನು ಯಾವತ್ತೂ ಅಳಿಸಬೇಡ. ನಿನಗೆ ಕೇವಲ ಹೊಸ ಭವಿಷ್ಯ ಮತ್ತು ಹೊಸ ವ್ಯಕ್ತಿತ್ವವನ್ನ ನಿರ್ಮಿಸಬೇಕು. ಹುಡುಗ ಹೇಳ್ತಾನೆ, ಸರಿ ಸ್ವಾಮಿ, ನೀವು ಹೇಳಿದ ಹಾಗೆಯೇ ಮಾಡುತ್ತೇನೆ. ಸಂತರು ಹೇಳ್ತಾರೆ, ಹಾಗಾದರೆ ಸರಿ, ನಾನೀಗ ಈ ಊರಿನಿಂದ ಹೋಗ್ತಾ ಇದ್ದೇನೆ. ಆದರೆ ಕೆಲವು ವರ್ಷಗಳ ನಂತರ ಮತ್ತೆ ಬರುತ್ತೇನೆ. ಮುಂದಿನ ದಿನ ಸಂತರನ್ನು ಭೇಟಿಯಾದ ನಂತರ ಹುಡುಗನಿಗೆ ಇಡೀ ರಾತ್ರಿ ನಿದ್ರೆ ಬರಲಿಲ್ಲ. ರಾತ್ರಿ ಇಡೀ ಯೋಚನೆ ಮಾಡ್ತಾ ಇದ್ದ. ಒಂದ್ ವೇಳೆ ನಾನು ದೇಶ ಸುತ್ತಲು ಹೋದರೆ, ಹೊಸ ಜನರನ್ನು ಭೇಟಿಯಾದರೆ, ಮತ್ತೆ ನನ್ನ ಇಷ್ಟದ ಕೆಲಸ ಮಾಡಿದರೆ ನನ್ನ ಜೀವನ ಹೇಗಿರುತ್ತೆ? ಅವನು ತನ್ನ ಡೈರಿಯಲ್ಲಿ ತನ್ನ ಗುರಿಯ ಬಗ್ಗೆ ಏನೋ ಬರೆದು ಮಲಗಿದ. ಮುಂಜಾನೆ ಎದ್ದಾಗ ಮತ್ತೆ ಅವನ ಆಲಸದ ಅಭ್ಯಾಸ ಅಂಟಿಕೊಂಡಿತು. ಮರಳಿ ಮತ್ತೆ ಮಲಗಲು ಹೋದರೆ ಸಂತರ ಮಾತುಗಳು ನೆನಪಾಯಿತು. ಅವನು ಡೈರಿನ ತೆಗೆದು ರಾತ್ರಿ ಬರೆದಿರೋದನ್ನ ಓದಿದ. ಒಂದು ಜಾಗದಲ್ಲಿ ಕುಳಿತು ಶಾಂತವಾಗಿ ತನಗೇ ಪ್ರಶ್ನೆ ಹಾಕಿದ, ನಾನು ನನ್ನ ಗುರಿಯನ್ನು ಸಾಧಿಸಲು ಈ ದಿನ ಏನ್ ಮಾಡಬಹುದು? ಹೊಸ ಆಕ್ಷನ್. ನಾನು ಮಾರುಕಟ್ಟೆಗೆ ಹೋಗಿ ಜನ ಹೊರಗಿಂದ ಯಾವ ಸರಕು ತರ್ತಾರೆ ಮತ್ತೆ ಹೇಗೆ ವ್ಯಾಪಾರ ಮಾಡ್ತಾರೆ ಅನ್ನೋದನ್ನ ತಿಳ್ಕೋತೀನಿ. ಹುಡುಗ ಮಾರುಕಟ್ಟೆಗೆ ಹೋಗಿ ಬೇರೆ ಬೇರೆ ಅಂಗಡಿಯಲ್ಲಿ ಕುಳಿತು ನೋಡಿದ. ಯಾರೂ ಅವನಿಗೆ ಸಹಾಯ ಕೂಡ ಮಾಡಲಿಲ್ಲ. ಬೇಸರದಲ್ಲೇ ಮನೆಗೆ ಬಂದ. ಆದರೆ ಸಂತರ ಮಾತುಗಳು ನೆನಪಲ್ಲಿತ್ತು. ಶಬ್ದಗಳು ಜೀವನ ಬದಲಿಸುತ್ತವೆ. ಯಾವ ಶಬ್ದಗಳನ್ನ ಸಂತರು ಸಿಕ್ಕ ನಂತರ ಬರೆದಿದ್ದನೋ ಅವುಗಳನ್ನ ಬೆಳಿಗ್ಗೆ ರಾತ್ರಿ ಹೇಳತೊಡಗಿದ. ಹೀಗೆ ಅವನು ದಿನವೂ ಮಾಡ್ತಾ ಹೋದ. ಮಾರುಕಟ್ಟೆಯಿಂದ ಮಹಾ ವ್ಯಕ್ತಿಗಳ ಜೀವನ ಚರಿತ್ರೆಯ 5 ಪುಸ್ತಕವನ್ನೂ ತಂದು ಓದಲು ಪ್ರಾರಂಭಿಸಿದ. ಎಷ್ಟೋ ದಿನಗಳು ಕಳೆದವು. ಆದರೂ ಅಷ್ಟೊಂದೇನೂ ಪ್ರೋಗ್ರೆಸ್ ಆಗಲಿಲ್ಲ. ಆದರೆ ನಿಧಾನವಾಗಿ ಅವನಲ್ಲಿ ಕೆಲವು ಬದಲಾವಣೆಯನ್ನ ಗಮನಿಸಿದ. ಪ್ರಾಪಂಚಿಕ ಜ್ಞಾನ ಬರ್ತಾ ಇದೆ. ಜನರೊಂದಿಗೆ ಮಾತನಾಡುವ ಕೌಶಲ್ಯ ಹೆಚ್ಚಾಗಿದೆ. ಸಮಾಜವನ್ನ ನೋಡುವ ದೃಷ್ಟಿಕೋನ ಬದಲಾಗಿದೆ. ನಿಧಾನವಾಗಿ ಅವನಿಗೆ ಈಗ ಅರ್ಥ ಆಗುತ್ತೆ, ಯಾವ ಜನ ಮುಂದುವರಿಯುತ್ತಾರೋ, ಮಹಾ ಕಾರ್ಯಗಳನ್ನ ಮಾಡುತ್ತಾರೋ ಅವರ ಆಲೋಚನೆಗಳಲ್ಲಿ ಎಷ್ಟು ಅಂತರ ಇರುತ್ತೆ. ಆ ಜನರು ಯಾವಾಗಲೂ ಶಕ್ತಿಯುತ ಆಲೋಚನೆಯೇ ಮಾಡ್ತಾರೆ. ಬೇರೆಯವರ ಕ್ಷುಲ್ಲಕ ಯೋಚನೆ ಭಯದಿಂದ ಪ್ರಭಾವಗೊಳ್ಳಲ್ಲ. ಸಮಸ್ಯೆಗಳು ಎದುರಾದಲು ಎದೆಗುಂದಲ್ಲ. ಅವರು ಪ್ರಾಬ್ಲಮ್ಗಿಂತಲೂ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡ್ತಾರೆ. ಸ್ವಾಭಿಮಾನಿ, ಸ್ವಾವಲಂಬಿ ಆಗಿರ್ತಾರೆ. ಸಹಾಯದ ನಿರೀಕ್ಷೆ ಮಾಡದೆ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ನಿಧಾನವಾಗಿ ಹುಡುಗನು ಅದೇ ಪ್ರಕಾರವಾಗಿ ವ್ಯವಹಾರ ಮಾಡತೊಡಗಿದ. ಕಾಲಹರಣ ಮಾಡದೆ ತಂದೆಗೆ ಸಹಾಯ ಮಾಡಲು ಪ್ರಾರಂಭಿಸಿದ. ತಂದೆಯ ಜಾಗದಲ್ಲಿ ತಾನು ಮಾರುಕಟ್ಟೆಗೆ ಹೋಗಿ ಮೌಲ್ಯ ನಿಗದಿ ಮಾಡ್ತಾ ಇದ್ದ. ಸಮಯವನ್ನ ಏನಾದರೂ ಕಲಿಯಲು, ಓದಲು ತೊಡಗಿಸಿದ. ಸ್ವಲ್ಪ ದಿನ ಆದ ಮೇಲೆ ಮಾರುಕಟ್ಟೆಗೆ ಒಬ್ಬ ದೊಡ್ಡ ವನಸ್ಪತಿ ವ್ಯಾಪಾರಿ ಬಂದನು. ಅವನಿಗೆ ಸರಕುಗಳ ಎಣಿಕೆ ಮಾಡಲು ಮತ್ತು ಲೆಕ್ಕ ಇಡಲು ವಿದ್ಯಾವಂತ ಯುವಕ ಬೇಕಿತ್ತು. ಹುಡುಗನಿಗೆ ಈಗ ಅವನ ಗುರಿಯ ಪರಿಚಯ ಆಗಿತ್ತು. ಅವನಿಗೆ ಅರ್ಥ ಆಗತ್ತೆ, ಈ ಕೆಲಸದಿಂದ ಅವನಿಗೆ ಬಹಳಷ್ಟು ಅನುಭವ ಸಿಗುತ್ತೆ ಅಂತ. ಹಿಂದೇಟ್ ಹಾಕದೆ ಮೇಲಧಿಕಾರಿ ಹತ್ರ ಹೋಗಿ ಕಡಿಮೆ ಸಂಬಳವಾದರೂ ಕೆಲಸಕ್ಕೆ ತಯಾರಾದ. ಸಹಾಯಕನ ಅಗತ್ಯ. ಈಗ ಹುಡುಗನ ಆಲೋಚನೆ ಸಂಪೂರ್ಣವಾಗಿ ಬದಲಾಗಿತ್ತು. ಅವನು ಉಳಿದ ಕೆಲಸಗಾರರ ತರ ಯೋಚನೆ ಮಾಡ್ತಾ ಇರಲಿಲ್ಲ. ಅವನು ಪ್ರಾಮಾಣಿಕವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾ ಇದ್ದ. 2 ತಿಂಗಳಲ್ಲಿ ಮೇಲಧಿಕಾರಿಯ ಸಹಾಯಕನಾಗಿ ಬಡ್ತಿ ಕೊಟ್ಟರು. ಮೇಲಧಿಕಾರಿ ನೋಡ್ತಾನೆ, ಈ ಹುಡುಗನ ದಿನಚರಿ ಎಲ್ಲರಿಗಿಂತ ಭಿನ್ನವಾಗಿದೆ. ಇವನು ಪ್ರತಿದಿನ ಓದುವುದು, ಬರೆಯುವುದು ಮಾಡ್ತಾನೆ. ಬೆಳಿಗ್ಗೆ ಎದ್ದು ಧ್ಯಾನ ಮಾಡ್ತಾನೆ. ಹೊಸ ವಿಷಯಗಳನ್ನ ಕಲಿಯಲು ಉತ್ಸುಕನಿದ್ದಾನೆ. ಯಾವುದೇ ಸಮಸ್ಯೆ ಬಂದರೆ ಗಾಬರಿಯಾಗಲ್ಲ. ಎಲ್ಲರೊಂದಿಗೆ ಗೌರವದಿಂದ ಮಾತನಾಡ್ತಾನೆ. ಸಮಯ ಕಳೀತಾ ಬಂತು. ಅಧಿಕಾರಿ ಹುಡುಗನ ಕೆಲಸದಿಂದ ತೃಪ್ತನಾಗಿ ಅವನಿಗೆ ವ್ಯವಹಾರದ ಬಗ್ಗೆ ಬಹಳಷ್ಟು ಹೇಳಿಕೊಟ್ಟ. ಕ್ರಮೇಣ ಹುಡುಗನು ಸಣ್ಣ ಪ್ರಮಾಣದಲ್ಲೇ ಆದರೂ ವ್ಯಾಪಾರಿಯಾದ. ಹುಡುಗನಲ್ಲಿ ವ್ಯಾಪಾರದ ಅನುಭವ ಹೆಚ್ಚಾಯಿತು. ಅವನು ವನಸ್ಪತಿಗಳ ವ್ಯಾಪಾರ ಪ್ರಾರಂಭಿಸಿದ. ಬಹಳ ವೇಗದಲ್ಲಿ ದೊಡ್ಡ ವ್ಯಾಪಾರಿ ಆದ. ಅವನ ಉತ್ಪನ್ನಗಳು ದೇಶ ವಿದೇಶಗಳಿಗೆ ಮಾರಾಟವಾಗತೊಡಗಿದವು. 5 ವರ್ಷದ ನಂತರ ಮರಳಿ ತನ್ನೂರಿಗೆ ಬಂದಾಗ ಜನ ಕೇಳ್ತಾರೆ, ಏನಯ್ಯ ಇದು, ಇಷ್ಟೊಂದು ಹೇಗೆ ಬದಲಾಗಿದ್ದೀಯಾ? ಹುಡುಗ ಹೇಳ್ತಾನೆ, ಶಬ್ದಗಳಲ್ಲಿ ನಿಜವಾಗಿಯೂ ಬದಲಾವಣೆಯ ಶಕ್ತಿ ಇರುತ್ತೆ. ಜನ ಹೇಳ್ತಾರೆ, ಈ ಮಾತನ್ನ ಸಂತರು ಎಷ್ಟೋ ಸಾರಿ ಹೇಳಿದ್ದಾರೆ. ಹಾಗಂತ ಪ್ರತಿಯೊಬ್ಬರ ಜೀವನವಂತೂ ಬದಲಾಗಲ್ಲ.
ಹುಡುಗ ಹೇಳಿದ, ನಿಜಾನೇ, ಆದ್ರೆ ನೀವು ಸಂತರನ್ನ ಕೇಳಿದ್ರಾ ಇದನ್ನ ಜೀವನದಲ್ಲಿ ಹೇಗೆ ಅಳವಡಿಸೋದಂತ? ವಾಸ್ತವದಲ್ಲಿ ಸರಿಯಾದ ಆಲೋಚನೆಗಳಿಂದ ಪ್ರಾರಂಭವಾಗುತ್ತೆ, ಆದರೆ ಒಂದೇ ಬಾರಿಗೆ ಕೆಲಸ ಆಗೋದಿಲ್ಲ. ನಿಮಗೆ ಒಳ್ಳೆಯ ವಿಚಾರಗಳನ್ನ ನಿಮ್ಮೊಳಗೆ ಹಿಡಿದಿಟ್ಟುಕೊಳ್ಳಬೇಕಾಗತ್ತೆ. ಆಲೋಚನೆಗಳನ್ನ ಕರ್ಮಗಳಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ. ನಿಮ್ಮ ಮನೋದಶೆ ಬದಲಾಗುವವರೆಗೆ, ಇದು ನಿಮ್ಮ ವ್ಯಕ್ತಿತ್ವದ ಭಾಗವಾಗುವವರೆಗೂ ಹೀಗೆ ಪದೇ ಪದೇ ಮಾಡಬೇಕಾಗತ್ತೆ. ಎಲ್ಲ ಯಶಸ್ಸಿನ ರಹಸ್ಯ ಮನೋದಶೆ ಬದಲಾಯಿಸೋದರಲ್ಲಿ ಅಡಗಿದೆ. ಸಂತರು ನನಗೆ 5 ಕಲಿಕೆಯನ್ನ ಕಲಿಸಿದರು. ಅದನ್ನ ನಾನು ಈಗಲೂ ಮಾಡ್ತೇನೆ. ಮೊದಲನೆಯದು, ಯಾವಾಗಲೂ ಭವಿಷ್ಯದಿಂದ ಗುರಿಯನ್ನು ಇಟ್ಟುಕೊಳ್ಳಿ. ಎರಡನೆಯದು, ಪ್ರತಿದಿನ ಮುಂಜಾನೆ ಎದ್ದು ಗುರಿಯನ್ನ ನೋಡಿ ಆ ದಿನದ ಕಾರ್ಯವನ್ನ ಬರೆಯಿರಿ, ಮತ್ತೆ ಆ ಕಾರ್ಯವನ್ನ ತಪ್ಪದೆ ಆ ದಿನವೇ ಮಾಡಿ ಮುಗಿಸಿ. ಮೂರನೆಯದು, ಶಬ್ದಗಳು ಮತ್ತು ಭಾವನೆಯಿಂದ ಅಂತರ್ಮನಸ್ಸಿಗೆ ಸಂದೇಶವನ್ನ ಕಳಿಸಿ. ಶಕ್ತಿಶಾಲಿ ಆಲೋಚನೆಗಳನ್ನ ಪೂರ್ತಿ ಭಾವನೆಯಿಂದ ಹೇಳಿಕೊಳ್ಳಿ. ನಾಲ್ಕನೆಯದು, 5 ಮಹಾ ವ್ಯಕ್ತಿಗಳ ಚರಿತ್ರೆಯನ್ನ ಓದಿ. ಕೊನೆಗೆ, ಅಂತರ್ಮನಸ್ಸು ಸುಲಭವಾಗಿ ಒಪ್ಪೋದಿಲ್ಲ. ಯಾವಾಗ ನೀನು ದುರ್ಬಲಗೊಳ್ತೀಯೋ ಆಗಲೇ ಅದು ಪ್ರಬಲವಾಗುತ್ತೆ. ಅದಕ್ಕೆ ಪ್ರತಿದಿನ ಅಭ್ಯಾಸ ಮಾಡಿ. ಶಬ್ದಗಳಿಂದ ಜೀವನ ಬದಲಾಯಿಸಲು ಇದೊಂದೇ ಮಾರ್ಗ. ಒಂದು ಬೃಹದಾಕಾರದ ಮರದ ಕೆಳಗೆ ಮಲಗಿದ್ದ 3 ಪ್ರಯಾಣಿಕರು ನಿದ್ದೆಯಿಂದ ಇದ್ದಕ್ಕಿದ್ದಂತೆ ಎದ್ದು ಬಿಟ್ಟರು. ಭಯದಲ್ಲಿ ಒಬ್ಬರನ್ನೊಬ್ಬರು ನೋಡಿದರು. ಬಹಳ ವಿಚಿತ್ರ ಘಟನೆ ನಡೆಯಿತು. 3 ಜನ ಒಂದೇ ರೀತಿಯ ಭಯಾನಕ ಕನಸನ್ನ ಕಂಡಿದ್ದರು. ಆದರೆ ಅವರು ನೋಡ್ತಾರೆ, ಸಂತರು ಅಲ್ಲೇ ಕೂತು ಅವರನ್ನ ನೋಡ್ತಾ ನಗ್ತಾ ಇದ್ದರು. ಆಗಿದ್ದೇನೆಂದರೆ, ಒಬ್ಬ ನವಯುವಕ, ಒಬ್ಬ ಖಡ್ಗಧಾರಿ ಯೋಧ, ಒಬ್ಬ ವ್ಯಾಪಾರಿ, ಮತ್ತೊಬ್ಬರು ಸಂತರು ದೀರ್ಘ ಪ್ರಯಾಣ ಮಾಡ್ತಾ ಇದ್ದರು ಮತ್ತು ಸಂಯೋಗದಿಂದ ಜೊತೆಯಲ್ಲೇ ನಡೆಯುತ್ತಿದ್ದರು. ಪ್ರಯಾಣ ಮಾಡ್ತಾ ಮಾಡ್ತಾ ಇಡೀ ದಿನ ಕಳೆದೋಗಿತ್ತು. ಆಗ ಸಂಜೆ ಆಗ್ತಾ ಬರ್ತಿತ್ತು. ದಾರಿಯಲ್ಲಿ ಒಂದು ಸುಂದರವಾದ ಉದ್ಯಾನವನ ಕಾಣಿಸಿತು. ಹೂವುಗಳಿಂದ ತುಂಬಿದ ಆ ಉದ್ಯಾನವನದಲ್ಲಿ ಒಂದು ದೊಡ್ಡದಾದ ಮರ ಇತ್ತು. ಮರದ ಕೆಳಗೆ ಮಲಗಲು ಮಜಬೂತಾದ ಮಂಚವೂ ಇತ್ತು. ಎಲ್ಲರೂ ಇಷ್ಟು ಒಳ್ಳೆಯ ವ್ಯವಸ್ಥೆಯನ್ನ ನೋಡಿ ಅದೇ ಉದ್ಯಾನವನದಲ್ಲಿ ರಾತ್ರಿ ಕಳೆಯಲು ನಿರ್ಧರಿಸಿದರು. ಸಂತರು ಹೇಳ್ತಾರೆ, ಇಲ್ಲಿರುವುದು ಅಷ್ಟೊಂದು ಒಳ್ಳೆಯದಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೆಯ ಜಾಗಗಳು ಸಿಗುತ್ತವೆ. ನಾವು ಅಲ್ಲಿ ಉಳಿದುಕೊಳ್ಳೋಣ. ಯೋಧ ಹೇಳ್ತಾನೆ, ಸ್ವಾಮಿ, ಯಾರಿಗ್ ಗೊತ್ತು, ಅಲ್ಲಿ ಇಲ್ಲಿಯ ತರ ವ್ಯವಸ್ಥೆ ಇರುತ್ತೋ ಇಲ್ವೋ? ನಾನಿಮ್ಮ ಜೊತೆ ಇರುವಾಗ ಎಂತ ಭಯ? ಸಂತರು ಹೇಳ್ತಾರೆ, ಸರಿ, ನಿಮಗೆ ಹೇಗೆ ಅನಿಸುತ್ತೋ ಹಾಗೆಯೇ ಮಾಡಿ. ನಂತರ 4 ಪ್ರಯಾಣಿಕರು ವಿಶಾಲವಾದ ಮರದ ಕೆಳಗೆ ಮಂಚದ ಮೇಲೆ ಮಲಗಿದರು. ಎಲ್ಲರೂ ದಣಿದಿದ್ದ ಕಾರಣ ಬೇಗನೆ ನಿದ್ದೆ ಹೋದರು. ನಿದ್ದೆಗೆ ಜಾರಿ ಇನ್ನೂ ಕೆಲವೇ ಸಮಯವಾಗಿತ್ತು. ಹಠಾತ್ತನೆ 3 ನಿದ್ದೆಯಿಂದ ಎದ್ದು ಬಿಟ್ಟರು. 3 ಜೊತೆ ಏನೋ ವಿಚಿತ್ರ ಸಂಭವಿಸಿತ್ತು. ಒಂದು ಕ್ಷಣದ ಹಿಂದಷ್ಟೇ ಶಾಂತವಾಗಿ ಮಲಗಿದ್ದ ಖಡ್ಗಧಾರಿ ಯೋಧ ತೀವ್ರವಾಗಿ ವಿಚಲಿತನಾಗಿ ಹೆದರಿಕೊಂಡನು. ಬುದ್ಧಿವಂತ ವ್ಯಾಪಾರಿಯೂ ಬೆವರಿ ಹೋಗಿದ್ದ. ಮತ್ತೆ ಹುಡುಗನು ದುಃಖದಲ್ಲಿ ಕುಳಿತಿದ್ದ. 3 ನೋಡ್ತಾರೆ, ಸಂತರು ಮಲಗಿದ್ದಾರೆ. ನಿದ್ದೆಯಲ್ಲೇ ಮಂದವಾಗಿ ನಗ್ತಾ ಇದ್ದಾರೆ. 3 ಸಂತರನ್ನ ನೋಡಿ ಆಶ್ಚರ್ಯಗೊಂಡರು. ಆದರೆ ಏನ್ ಮಾಡೋದು? 3 ಮತ್ತೊಮ್ಮೆ ಮಲಗಲು ಪ್ರಯತ್ನಿಸಿದರು. ದಣಿದಿದ್ದ ಕಾರಣ 3 ಮತ್ತೆ ನಿದ್ರೆ ಬೇಗ ಹತ್ತಿತು. ಮತ್ತೆ ಸ್ವಲ್ಪ ಸಮಯದಲ್ಲೇ 3 ಹಠಾತ್ತನೆ ಎದ್ದು ಬಿಟ್ಟರು. ಮುಖದಲ್ಲಿ ಅದೇ ಬೆವರು, ಅದೇ ಭಯ, ಅದೇ ಆತಂಕ. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ, ಸಂತರು ಈಗಲೂ ಆನಂದದಿಂದಲೇ ಮಲಗಿದ್ದಾರೆ. 3 ಬಹಳ ಹೊತ್ತು ಮಲಗಲು ಪ್ರಯತ್ನಿಸಿದರು. ಆದರೆ ಪ್ರತಿ ಸಾರಿ ಭಯದಲ್ಲೇ ಎದ್ದು ಬಿಡುತ್ತಿದ್ದರು. ಹೇಗೋ ಏನೋ ರಾತ್ರಿ ಕಳೆಯಿತು. ಬೆಳಗಾಯಿತು. ಸಂತರು ನೋಡ್ತಾರೆ, 3 ಭಯದಲ್ಲಿ ಬೆವರುತ್ತಾ ಕೂತಿದ್ದಾರೆ. ಸಂತರು ಕೇಳ್ತಾರೆ, ಏನಾಯಿತು? ನೀವೆಲ್ಲ ಯಾಕೆ ಇಷ್ಟೊಂದು ಭಯದಲ್ಲಿದ್ದೀರಿ? ಯೋಧ ಹೇಳ್ತಾನೆ, ನಾವು ಪೂರ್ತಿ ರಾತ್ರಿ ಮಲಗಲಿಲ್ಲ. ಇಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ. ನಡಿರಿ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಸಂತರು ಹೇಳ್ತಾರೆ, ನಿಮ್ಮಿಷ್ಟ. ನಾನು ಮೊದಲೇ ಹೇಳಿದ್ದೆ, ಇಲ್ಲಿ ಉಳಿಯೋದು ಸರಿಯಲ್ಲ ಅಂತ. ಎಲ್ಲರೂ ಅಲ್ಲಿಂದ ಹೊರಟು ಕೊನೆಗೆ ಒಂದು ಜಾಗದಲ್ಲಿ ಬಂದು ಕುಳಿತುಕೊಂಡರು. ಸಂತರು ಕೇಳ್ತಾರೆ, ಈಗ ಹೇಳಿ, ನೀವೆಲ್ಲ ಯಾಕೆ ಇಷ್ಟೊಂದು ಹೆದರಿಕೊಂಡಿದ್ದೀರಿ? 3 ಜೊತೆನೇ ಹೇಳ್ತಾರೆ, ನಾವು ರಾತ್ರಿಯೆಲ್ಲ ಕೆಟ್ಟ ಕೆಟ್ಟ ಕನಸುಗಳನ್ನೇ ನೋಡ್ತಾ ಇದ್ವಿ. ಒಂದೇ ಕನಸು ಪದೇ ಪದೇ ಕಾಣುತ್ತಿತ್ತು. ಅದರಿಂದಾಗಿ ರಾತ್ರಿ ಇಡೀ ಮಲಗಕ್ಕಾಗಲಿಲ್ಲ. ಆಗ ಸಂತರು ಹೇಳ್ತಾರೆ, ವಾಸ್ತವವಾಗಿ ನಾವೆಲ್ಲರೂ ನಿನ್ನೆ ರಾತ್ರಿ ಮನೋದರ್ಪಣ ಎಂಬ ಉದ್ಯಾನವನದಲ್ಲಿದ್ವಿ. ಅದು ಎಂಥ ಜಾಗ ಎಂದರೆ, ಮನಸ್ಸಿಗೆ ಪ್ರಭಾವ ಬೀರೋ ವಿಚಾರಗಳು ಸ್ವಪ್ನ ರೂಪದಲ್ಲಿ ಅಥವಾ ದೃಶ್ಯ ರೂಪದಲ್ಲಿ ಕಾಣಿಸುತ್ತವೆ. ಅದಕ್ಕೆ ನಿಮಗೆ ರಾತ್ರಿಯೆಲ್ಲ ವಿಚಿತ್ರ ಕನಸುಗಳು ಕಾಣಿಸಿದವು. ಯೋಧ ವಿಚಲಿತ ಧ್ವನಿಯಲ್ಲಿ ಹೇಳ್ತಾನೆ, ಆದರೆ ನಾನು ಯಾವತ್ತೂ ಸೋಲಿನ ಬಗ್ಗೆ ಯೋಚಿಸಲ್ಲ. ಮತ್ತೆ ನಾನು ನಿನ್ನೆ ರಾತ್ರಿ ಕನಸಲ್ಲಿ ನನ್ನ ಹಳೆಯ ವೈರಿ ಯುದ್ಧಕ್ಕೆ ಸವಾಲ್ ಹಾಕ್ತಾ ಇದ್ದಾನೆ. ಯಾವಾಗ ಯುದ್ಧ ಪ್ರಾರಂಭ ಆಯಿತೋ ನಾನು ಬೇಗನೆ ಸೋತು ಹೋದೆ. ಮತ್ತೆ ಎಲ್ಲರ ಎದುರು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಯಿತು.
ಯೋಧ ಹೇಳಿದ ಇದೇ ಕನಸು ರಾತ್ರಿ ಇಡೀ ಪದೇ ಪದೇ ಬೀಳುತ್ತಿತ್ತು. ಸಂತರು ಹೇಳ್ತಾರೆ, ನಿನ್ನ ಕನಸಿನ ಹಿಂದೆ ಒಂದು ಆಳವಾದ ಅರ್ಥ ಅಡಗಿದೆ. ಯೋಧ ಕುತೂಹಲದಿಂದ ಕೇಳ್ತಾನೆ, ಯಾವ ಅರ್ಥ? ನನಗೂ ಹೇಳಿ. ಸಂತರು ಯೋಧನಿಗೆ ಹೇಳ್ತಾರೆ, ನೀನು ನುರಿತ ಯೋಧ ಇದ್ದೀಯಾ, ನಿನ್ನೊಳಗೆ ಸಾಹಸ ಇದೆ. ಆದರೆ ನಿನಗನಿಸುತ್ತೆ ನಿನಗಿಂತ ನುರಿತ ಯೋಧ ಬೇರೆ ಯಾರೂ ಇಲ್ಲ, ನಿನಗಿಂತ ಒಳ್ಳೆಯ ಯೋಧ ಇಲ್ಲ, ನಿನಗಿಂತ ಬೇರೆ ಶಕ್ತಿಶಾಲಿ ಯೋಧ ಇಲ್ಲ ಅಂತ. ಆದರೆ ಈ ಅಹಂಕಾರದ ಹಿಂದೆ ಒಂದು ಭಯ ಕೂಡ ಅಡಗಿದೆ. ನೀನು ಒಳಗೊಳಗೆ ಭಯ ಪಡ್ತೀಯ, ಎಲ್ಲಿ ಜನರ ಮುಂದೆ ಸೋತು ಬಿಡ್ತೇನೋ, ಒಂದ್ ವೇಳೆ ಸೋತರೆ ಜನರ ಮಧ್ಯೆ ನನಗೆ ಮರ್ಯಾದೆ ಇರಲ್ಲ, ಅದಕ್ಕೆ ಕನಸಿನಲ್ಲಿಯೂ ನೀನು ಜನರ ಮುಂದೆ ಸೋಲುವ ಹಾಗೆ ಕಾಣ್ತೀಯ. ಸಂತರು ಹೇಳ್ತಾರೆ, ನಮ್ಮ ಕನಸು ನಮ್ಮಲ್ಲಿ ಅಡಗಿರೋ ಭಯ, ಚಿಂತೆ ಮತ್ತು ಆಸೆಗಳ ಪ್ರತಿಬಿಂಬ. ನಾವು ಯಾವ ವಿಷಯದ ಬಗ್ಗೆ ಒಳಗೊಳಗೆ ಯೋಚಿಸ್ತೇವೋ, ಭಾವಿಸುತ್ತೇವೋ, ಅವು ನಮಗೆ ಕನಸುಗಳ ಮೂಲಕ ಕಾಣಿಸುತ್ತವೆ. ಸಂತರ ಮಾತುಗಳನ್ನು ಕೇಳಿ ಕೂಡಲೇ ವ್ಯಾಪಾರಿ ಹೇಳ್ತಾನೆ, ನಾನ್ ಯಾವತ್ತೂ ನನ್ನ ನಷ್ಟದ ಬಗ್ಗೆ ಯೋಚಿಸಲ್ಲ. ಒಂದ್ ವೇಳೆ ನಿಮ್ಮ ಮಾತೆ ನಿಜ ಅಂದರೆ ಹೇಳಿ, ಮತ್ತೆ ನಾನ್ ಯಾಕೆ ಇಂಥ ವಿಚಿತ್ರ ಕನಸನ್ನ ಕಂಡೆ? ವ್ಯಾಪಾರಿ ಹೇಳ್ತಾನೆ, ನನ್ನ ಕನಸಲ್ಲಿ ನನ್ನ ಕಾವಲುಗಾರ ಓಡ್ತಾ ಬಂದು ಏದುಸಿರು ಬಿಡುತ್ತಾ ಹೇಳ್ತಾ ಇದ್ದಾನೆ, ಗೋದಾಮಿನಲ್ಲಿ ಬೆಂಕಿ ಬಿದ್ದಿದೆ. ನಾನು ಕೂಡಲೇ ಅಲ್ಲಿಗೆ ಹೋದೆ. ನಾನು ಕನಸಲ್ಲಿ ನೋಡ್ತೀನಿ, ನನ್ನ ಜೀವನದ ಸಂಪೂರ್ಣ ಗಳಿಕೆ ನನ್ನ ಕಣ್ಣ ಮುಂದೆ ಸುಟ್ಟು ಬೂದಿ ಆಗೋಯ್ತು. ಸಂತರು ವ್ಯಾಪಾರಿಯ ಮನಸ್ಸನ್ನ ಓದಿ ಹೇಳ್ತಾರೆ, ನಿನ್ನ ಕನಸು ಕೂಡ ನಿನಗೆ ಸಂಕೇತ ಕೊಡ್ತಾ ಇದೆ. ನೀನು ಯಾವಾಗಲೂ ಯೋಚನೆ ಮಾಡ್ತೀಯಾ, ನಾನು ಬಹಳ ದೊಡ್ಡ ವ್ಯಾಪಾರ ಬೆಳೆಸಿದ್ದೇನೆ, ಆದರೆ ಇದನ್ನ ಸಂಭಾಳಿಸುವವನು ನಾನೊಬ್ಬನೇ ಇದ್ದೇನೆ. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ನಿನಗೆ ಯಾವಾಗಲೂ ಚಿಂತೆ ಕಾಡ್ತಾ ಇರುತ್ತೆ. ಇದೇ ಚಿಂತೆಯ ಕಾರಣ ಗೋದಾಮಿನಲ್ಲಿ ಸರಕುಗಳು ಸುಡುವ ಹಾಗೆ ಕನಸನ್ನ ಕಂಡೆ. ಜನರ ಮನಸ್ಸಲ್ಲಿ ಯಾವ ಚಿಂತೆಗಳು ಕಾಡ್ತಾ ಇರುತ್ತವೋ, ಜನ ಯಾವುದಕ್ಕೆ ದುಃಖ ಪಡ್ತಾ ಇರ್ತಾರೋ ಅವುಗಳು ಆಕಸ್ಮಿಕವಾಗಿ ದುರ್ಘಟನೆಗಳ ಮೂಲಕ ಕಾಣಿಸುತ್ತವೆ. ಅದಕ್ಕೆ ಯಾರಿಗೆ ಅನಗತ್ಯವಾಗಿ ಚಿಂತೆ ಮಾಡುವ ಅಭ್ಯಾಸ ಇರುತ್ತೋ ಅವರು ಜಾಗರೂಕರಾಗಬೇಕು. ಕೊನೆಯಲ್ಲಿ ಹುಡುಗ ಹೇಳ್ತಾನೆ, ನಾನು ಬಹಳ ಕೆಟ್ಟ ಕನಸನ್ನ ಕಂಡೆ. ನನ್ನ ಅತ್ಯಂತ ಆತ್ಮೀಯ ಗೆಳೆಯನೊಂದಿಗೆ ಹೊರಟಿದ್ದೆ, ಆದರೆ ಆಕಸ್ಮಿಕವಾಗಿ ನಮ್ಮಿಬ್ಬರ ಮಧ್ಯೆ ವಾದ ಶುರುವಾಯಿತು. ವಾದದಿಂದ ಶುರುವಾಗಿ ಯಾವಾಗ ಜಗಳಕ್ಕೆ ತಿರುಗಿತೋ ಗೊತ್ತಾಗಲಿಲ್ಲ. ಗೆಳೆಯ ನನ್ನನ್ನು ಬಿಟ್ಟು ಹೊರಟು ಹೋದ. ಮತ್ತೆ ನಾನು ಒಂಟಿಯಾಗಿ ಬಿಟ್ಟೆ. ಹುಡುಗ ಹೇಳ್ತಾನೆ, ಆದರೆ ನಾನ್ ಯಾವತ್ತೂ ಜಗಳ, ವಾದ ಅಂತ ಅದರ ತಂಟೆಗೆ ಹೋಗೋದಿಲ್ಲ. ಮತ್ಯಾಕೆ ನನ್ನ ಕನಸಲ್ಲಿ ಹೀಗಾಯಿತು? ಸಂತರು ಹುಡುಗನಿಗೆ ಹೇಳ್ತಾರೆ, ನೀನು ಯಾವಾಗ್ಲೂ ನಾನು ಒಂಟಿ ಅಂತ ಅನ್ಕೊಳ್ತೀಯ, ನನಗೆ ಯಾರೂ ಗೆಳೆಯರಿಲ್ಲ, ಅದಕ್ಕೆ ನೀನು ನಿನ್ನ ಆತ್ಮೀಯ ಗೆಳೆಯನೊಂದಿಗೆ ಜಗಳ ಮಾಡಿಕೊಂಡ ಹಾಗೆ ಕನಸನ್ನ ಕಂಡೆ. ಸಂತರು ಹೇಳ್ತಾರೆ, ಎಲ್ಲಕ್ಕಿಂತ ದೊಡ್ಡ ದೌರ್ಬಲ್ಯ ಮನಸ್ಸಲ್ಲಿ ಹುಟ್ಟಿಕೊಳ್ಳುತ್ತೆ. ಯಾವ ಜನ ತಮ್ಮ ಬಗ್ಗೆ ಕೀಳರಿಮೆ ಇಟ್ಟುಕೊಳ್ತಾರೋ ಅವರು ಯಾವಾಗಲೂ ದುಃಖ ಪಡುವ ಕಾರಣ ಹುಡುಕಿಕೊಳ್ತಾರೆ. ಎಲ್ಲರೂ ಸಂತರ ಮಾತುಗಳನ್ನ ಕೇಳಿ ಶಾಂತರಾದರು. ನಂತರ ಹುಡುಗ ಕೇಳ್ತಾನೆ, ಆದರೆ ನೀವು ಅಲ್ಲೇ ಇದ್ರಿ, ಮತ್ತೆ ನೀವ್ಯಾಕೆ ನಿದ್ರೆಯಲ್ಲಿ ನಗ್ತಾ ಇದ್ರಿ? ನಿಮಗೆ ಎಂಥ ಕನಸು ಬಂದಿತ್ತು? ಸಂತರು ಹೇಳ್ತಾರೆ, ನಾನು ಮಲಗುವ ಮುಂಚೆ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿದೆ. ಜನ ಎಲ್ಲೇ ಇರಲಿ, ಸುಖವಾಗಿರಲಿ, ಎಲ್ಲರ ಮನಸ್ಸು ಸುಖ ಮತ್ತು ಆನಂದದಿಂದ ತುಂಬಿರಲಿ. ಹೇಗೆ ನನ್ನ ವಿಚಾರಗಳಿದ್ದವೋ ಹಾಗೆಯೇ ನನ್ನ ಭಾವನೆಗಳು ಇದ್ದವು, ಮತ್ತೆ ಅದೇ ತರ ನನ್ನ ಕನಸುಗಳು ಇದ್ದವು. ಅದಕ್ಕಾಗಿ ನಾನು ನಿದ್ರೆಯಲ್ಲಿ ನಗ್ತಾ ಇದ್ದೆ. ಲೆಸನ್ಸ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ವಿ ಆರ್ ವಾಟ್ ಅವರ್ ಥಾಟ್ಸ್ ಹ್ಯಾವ್ ಮೇಡ್ ಅಸ್. ಸ್ಥಿರ ಮನಸ್ಸು ಶ್ರೇಷ್ಠವಾದ ಸಂಪನ್ಮೂಲ. ಸ್ಥಿರವಾದ ಮನಸ್ಸು ಅನಂತ ಶಕ್ತಿಯನ್ನ ಹೊಂದಿದೆ. ಅದಕ್ಕಾಗಿ ಸ್ಥಿರ ಮನಸ್ಸನ್ನ ಕಲ್ಪವೃಕ್ಷ ಎನ್ನಲಾಗಿದೆ. ಯಾಕೆಂದರೆ ಸ್ಥಿರ ಮನಸ್ಸು ಯಾವ ವಿಚಾರಗಳನ್ನ ಅತಿ ವಿಶ್ವಾಸದಿಂದ ಅನುಭವಿಸುತ್ತೋ ಅದು ಸತ್ಯವಾಗಿ ಪ್ರಕಟವಾಗುತ್ತೆ. ಗೆಳೆಯರೇ, ನಮ್ಮ ಬಳಿ ಕಲ್ಪವೃಕ್ಷ ಎಂಬ ಶಕ್ತಿ ಇದೆ. ನಮಗೆ ಕೇವಲ ನಮ್ಮ ಮನಸ್ಸನ್ನು ಅದರ ಯೋಗ್ಯಕ್ಕೆ ಮಾಡಬೇಕು. ಎಲ್ಲಕ್ಕಿಂತ ಮೊದಲು ಮನಸ್ಸನ್ನು ಸಿದ್ಧಪಡಿಸಿ. ಕಲ್ಟಿವೇಟ್ ದ ಮೈಂಡ್. ಹೇಗೆ ಒಬ್ಬ ತೋಟಗಾರ ತೋಟದ ಮಣ್ಣನ್ನು ಬುದ್ಧಿವಂತಿಕೆಯಿಂದ ತಯಾರಿಸುತ್ತಾನೋ, ಎಲ್ಲಕ್ಕಿಂತ ಮೊದಲು ಮಣ್ಣಿನಿಂದ ಕಳೆಗಳನ್ನ ಕೀಳ್ತಾನೆ, ಗೊಬ್ಬರ ಹಾಕ್ತಾನೆ, ನಂತರ ಉತ್ತಮ ಬೀಜಗಳನ್ನು ಬಿತ್ತುತ್ತಾನೆ ಮತ್ತು ಸಸ್ಯಗಳಿಗೆ ನೀರುಣಿಸುತ್ತಾನೆ. ಹೀಗೆ ನಿಮ್ಮ ಮನಸ್ಸನ್ನ ತಯಾರಿಸಿ. ಯಾವ ವಿಷಯ ನಿಮಗೆ ತೊಂದರೆ ಕೊಡುತ್ತೋ, ಯಾವ ವಿಚಾರಗಳು ನಿಮ್ಮಲ್ಲಿ ಚಿಂತೆ ಹುಟ್ಟಿಸುತ್ತೋ ಅವುಗಳ ಕಡೆಗೆ ರಿಯಾಕ್ಟ್ ಮಾಡೋದನ್ನ ನಿಲ್ಲಿಸಿಬಿಡಿ. ಅವುಗಳಿಗೆ ಪ್ರಶ್ನಿಸೋದನ್ನ ಪ್ರಾರಂಭಿಸಿ. ಅವುಗಳನ್ನ ನಂಬೋದನ್ನ ನಿಲ್ಲಿಸಿಬಿಡಿ. ಹೀಗೆ ಮಾಡೋದರಿಂದ ನೆಗೆಟಿವ್ ವಿಚಾರಗಳು ದುರ್ಬಲವಾಗ್ತಾ ಹೋಗುತ್ತವೆ. ಅದರ ನಂತರ ನಿಮ್ಮ ಮನಸ್ಸಿನ ಮಣ್ಣಲ್ಲಿ ಉತ್ತಮ ಬೀಜಗಳನ್ನು ಬೆರೆಸಿ. ನೀವೇ ಹೇಳಿಕೊಳ್ಳಿ, ನಾನು ಯಾವಾಗಲೂ ಚಿಂತೆ ಮತ್ತು ಭಯದ ವಿಚಾರಗಳಿಂದ ಮುಕ್ತನಾಗಿದ್ದೇನೆ. ಅವುಗಳು ನನ್ನ ಒಪ್ಪಿಗೆ ಇಲ್ಲದೆ ಮುಟ್ಟುವುದೇ ಇಲ್ಲ. ಅದರ ಜೊತೆಗೆ ಆಲೋಚನಾ ಶಕ್ತಿಗೆ ನಿರ್ದೇಶನ ಮಾಡಿ.
ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಆಲೋಚನೆಗಳೇ ಮನಸ್ಸಿನ ಶಕ್ತಿಗೆ ನಿರ್ದೇಶನ ನೀಡುತ್ತವೆ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಶ್ರೇಷ್ಠ ಮತ್ತು ಧನಾತ್ಮಕ ಆಲೋಚನೆಗಳಿಂದ ತುಂಬಿರಿ. ಪ್ರತಿದಿನ ಪ್ರತಿ ಸಮಯ ಧನಾತ್ಮಕ ಆಲೋಚನೆಗಳನ್ನೇ ಧ್ಯಾನಿಸಿ. ಯಾಕೆಂದರೆ ಒಂದು ಪಾಸಿಟಿವ್ ಆಲೋಚನೆ ಅದರ ಅನೇಕ ಪಾಸಿಟಿವ್ ಆಲೋಚನೆಗಳನ್ನ ಮತ್ತು ಕರ್ಮಗಳನ್ನ ಜೊತೆಗೆ ತರುತ್ತವೆ. ಸ್ಥಿರ ಮತ್ತು ಧನಾತ್ಮಕ ಮನಸ್ಸಿಗೆ ನಿಮ್ಮ ಕರ್ಮಗಳಿಂದ ಪೋಷಿಸಿ. ಹೀಗೆ ಮಾಡೋದರಿಂದ ನಿಮ್ಮ ಮನಸ್ಸು ಕಲ್ಪವೃಕ್ಷ ಆಗ್ತಾ ಹೋಗುತ್ತದೆ. ನಂತರ ನಿಮ್ಮ ಜೀವನ ಸರ್ವಶ್ರೇಷ್ಠ ಮತ್ತು ಸುಂದರವಾಗಿ ಮಾಡ್ತೀರಾ. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದೇ ತರಹದ ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.